ಎಸ್ಕೇಲ 36-24. ಯಾಕಂದರೆ ನಾನು ನಿಮ್ಮನ್ನು ಅನ್ಯ ಜನಾಂಗಗಳ ಮಧ್ಯದಿಂದ ತೆಗೆದು ಎಲ್ಲಾ ದೇಶಗಳಿಂದ ಕೂಡಿಸಿ ನಿಮ್ಮ ಸ್ವಂತ ದೇಶಗಳಲ್ಲಿ ಸೇರಿಸುವೆನು. ಆಮೇಲೆ ನಾನು ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಚಿಂತಿಸ್ತೇನೆ ಮತ್ತು ನೀವು ಶುದ್ಧರಾಗುವುದೇ. ನೀವು ನಿಮ್ಮ ಎಲ್ಲಾ ಅಶುದ್ಧಗಳಿಂದಲೂ ನಿಮ್ಮ ಎಲ್ಲ ವಿಗ್ರಹಗಳಿಂದ ನಿಮ್ಮನ್ನು ಶುದ್ಧೀಕರಿಸುವನು ಅಂತ. ಇಲ್ಲಿ 24ನೇ ವಚನವನ್ನು ನಾವು ಇಂದು ವಿಶೇಷವಾಗಿ ನಾವು ನೋಡ್ತಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಯಾವಾಗ ಇಸ್ರೇಲ್ ಯುದ್ಧ ಶುರು ಮಾಡ್ತೋ, ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇರ್ತೋ, ಅವಾಗ ಅನೇಕರು ಇಲ್ಲಿನ ಕೆಲವು ವಾಕ್ಯಗಳನ್ನು ತೆಗೆದುಕೊಂಡು ನೋಡಿ ಇದು ಯೆಹೆಜ್ಕೇಲನ ಪ್ರವಾದನೆಯ ಪೂರೈಕೆ ಆಗ್ತದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಒಂದು ರೀತಿ ಅವರು 1948ರಲ್ಲಿ ಹಾಗೆ ಆಗಿರುವಂಥದ್ದು ನೋಡ್ತೇವೆ, ಹಾಗೆ ಅನಿಸಿರುವಂಥದ್ದು, ಅಥವಾ ಜನರು ಅನೇಕ ಸಾರಿ ಅದನ್ನೇ ಹೇಳ್ತಾರೆ. 1948ರಲ್ಲಿ ಲೋಕದ ಎಲ್ಲ ಕಡೆ ಚೆದರಿ ಹೋಗಿರುವಂಥ ಜನಾಂಗವನ್ನು, ತನ್ನ ಜನಾಂಗವನ್ನು ದೇವರು ಮತ್ತೆ ಕೂಡಿಸಲು. ಅದಕ್ಕಿಂತ ಮುಂಚೆನೂ ಒಂದೆರಡು ಸರಿ ಆಗಿರೋದು ನೋಡ್ತೇವೆ. ಆದರೆ 70ನೇ AD 70ರಲ್ಲಿ ಕ್ರಿಸ್ತ ಶಕ 70ರಲ್ಲಿ ಚೆದರಿ ಹೋಗಿರುವಂಥವ್ರು ಮತ್ತೆ ಬರಲಿಲ್ಲ. ಸುಮಾರು 2000 ವರ್ಷಗಳವರೆಗೆ ಇಸ್ರೇಲರಿಗೆ ತಮ್ಮ ಸ್ವಂತ ದೇಶ ಅನ್ನುವಂಥದ್ದು ಯಾವುದಿರಲಿಲ್ಲ. ಲೋಕದ ಕಡೆಗೆ ಅವರು ಚೆದರಿ ಹೋಗಿದ್ರು. ಇಲ್ಲಿ ಯೆಹೆಜ್ಕೇಲನ ಮೂಲಕವಾಗಿ ದೇವರು ತಿಳಿಸಿರುವ ಹಾಗೆ ಅನೇಕರು ಅದನ್ನೇ ನಂಬಿದ್ರು, ಅಥವಾ ನಾವು ಕೂಡ ಅದನ್ನು ನಂಬಿದ್ದೇವೆ, ಅನೇಕ ದಿವಸ ಅದನ್ನೇ ಹೇಳಿದ್ದೇವೆ. ಆದರೆ ನಿಜವಾಗ್ಲೂ ಅದು ಹಾಗಿದೆ ಅಂತ ಹೇಳಿ ನಾವು ಇದು ಧ್ಯಾನ ಮಾಡಲಿಕ್ಕಿದ್ದೇವೆ. ಒಂದು ರೀತಿಯಲ್ಲಿ ಅದು ಕೆಲವರು ಹೇಳೋ ಪ್ರಕಾರ ಪಾರ್ಶಿಯಲಿ ಒಂದು ರೀತಿ ಸ್ವಲ್ಪ ಭಾಗ ನೆರವೇರಿದೆ ಅಂತ ಹೇಳುವಂಥವ್ರು ಕೆಲವರು ಉಂಟು. ಇನ್ನು ಕೆಲವರು ಇಲ್ಲ, ಈ ಪ್ರವಾದನೆಗೂ ರಾಷ್ಟ್ರವಾದಕ್ಕೆ ಯಾವ ಸಂಬಂಧ ಇಲ್ಲ. ಇನ್ನು ಕೆಲವರಂತೂ ದೃಢವಾಗಿರುತ್ತಾರೆ, ಇಲ್ಲಲ್ಲ ಈ ವಾಕ್ಯದ ಪ್ರಕಾರ 1948ರಲ್ಲಿ ಚೆದರಿ ಹೋಗಿರುವಂಥ ಎಲ್ಲ ಇಸ್ರೇಲರು ವಾಪಸ್ ಬಂದರು. ದೇವರು ಹೇಳ ಪ್ರಕಾರ ಒಂದು ಕರ್ಕೊಂಡ್ಬಂದರು, ರಾಷ್ಟ್ರವಾಯಿತು. ಆದ್ದರಿಂದ ಈ ವಾಕ್ಯದ ಪ್ರವಾದನೆ ನೆರವೇರಿದೆ ಅಂತ ಹೇಳಿ. ಹಾಗಾಗಿ ಯಾವತ್ತು ಯಾವಾಗಲೂ ಅಂದಿನಿಂದ ಅವರು ಕೂಡ ಹಳೆ ಒಡಂಬಡಿಕೆಯನ್ನು, ಅವರಲ್ಲಿ ಇಸ್ರೇಲ್ ಹೊಸ ಒಡಂಬಡಿಕೆಯನ್ನು ನಂಬಲ್ಲ, ಅಂದರೆ ಪುಸ್ತಕಗಳು ಹಳೆ ಒಡಂಬಡಿಕೆಯ ಯೆಹೆಜ್ಕೇಲ ಮತ್ತು ಅನೇಕ ವಾಕ್ಯಗಳನ್ನು ಈಗಿರುವಂಥ ಪ್ರೈಮ್ ಮಿನಿಸ್ಟರ್ UN ನಲ್ಲಿ ಕೂಡ ಕೋಟ್ ಮಾಡ್ತಾರೆ. ಬೇರೆ ಬೇರೆ ಕಡೆ ಅವರ ಭಾಷಣದಲ್ಲಿ ವಾಕ್ಯಗಳನ್ನು ಹೇಳುವಂಥ ಹೇಗೆ ದೇವರು ಅವರನ್ನು ಬಲಪಡಿಸಿದ್ದಾನೆ ಮತ್ತು ಒಂದು ರೀತಿ ಅವರನ್ನು ಮುನ್ನಡೆಸ್ತಿದ್ದಾನೆ ಅಂತ ಹೇಳಿ. ಹಾಗೆ ಅದಾದ್ಮೇಲೆ ಅನೇಕ ಕ್ರೈಸ್ತ ರಾಷ್ಟ್ರಗಳಂತ ಹೇಳ್ಕೊಳ್ಳುವಂಥವರಲ್ಲಿ ಕೂಡ ಒಂದು ಗುಂಪು ಉಟ್ಕೊಳ್ಳೋದು ಇಸ್ರೇಲ್ಗಾಗಿ ಪ್ರಾರ್ಥಿಸಿದೆ ಅಂತ ಹೇಳಿ, ಪ್ರೇ ಫಾರ್ ಇಸ್ರೇಲ್ ಅಂತ ಹೇಳಕ್ ಶುರು ಮಾಡೋದು. ಇಸ್ರೇಲನ್ನು ಪ್ರಾರ್ಥಿಸಿ, ಇಸ್ರೇಲನ್ನು ಪ್ರೀತಿಸಿರಿ ಅದನ್ನು ಕೂಡ ಹೇಳಕ್ ಶುರು ಮಾಡೋದು. ಮತ್ತು ಅಷ್ಟೇ ಅಲ್ಲ, ಅಬ್ರಹಾಮನಿಗೆ ಹೇಳಿದಂಥ ವಾಗ್ದಾನವನ್ನು ಕೂಡ ಕೋಟ್ ಮಾಡಕ್ಕೆ ಶುರು ಮಾಡೋದು. ಯಾರು ನಿನ್ನನ್ನು ಆಶೀರ್ವದಿಸ್ತಾರೋ ಅವರನ್ನು ನಾನು ಆಶೀರ್ವದಿಸ್ತೇನೆ, ಯಾರು ನಿನ್ನನ್ನು ಶಪಿಸ್ತಾರೋ ಅವರನ್ನು ಶಪಿಸ್ತೇನೆ ಎಂಬುದಾಗಿ ಕೂಡ ಹೇಳಕ್ಕೆ ಶುರು ಮಾಡೋದು. ಹಾಗಾಗಿ ಅನೇಕ ಕ್ರೈಸ್ತರ ಅಂತ ಹೇಳ್ಕೊಳ್ಳೋದ್ರಲ್ಲೂ ಕೂಡ ಇಸ್ರೇಲ್ನ ಅತಿಯಾದಂಥ ಪ್ರೀತಿ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದ ಮತ್ತು ಸದ್ಯಕ್ಕಿರುವಂಥ ಆಡಳಿತ ಪಕ್ಷ ಮತ್ತು ನಾವು ಇದ್ದಂಥ ಪ್ರಧಾನಮಂತ್ರಿ ಕೂಡ ಇಸ್ರೇಲ್ ಅತಿಯಾಗಿ ಪ್ರೀತಿಸುವಂಥದ್ದು, ಹೊಗಳುವಂಥದ್ದು ಕೂಡ ನಾವು ನೋಡ್ತೇವೆ. ಆದರೆ ನಿಜವಾಗ್ಲೂ ವಾಕ್ಯದ ಪ್ರವಾದನೆ ಭಾಗದ ಪ್ರಕಾರ ನೋಡುವಾಗ ಅದು ಹಾಗೆ ಆಗಿಲ್ಲ ಅಂತ ನೋಡಿ. ಆದರೆ ದೇವರು ತನ್ನ ಸಾರ್ವಭೌಮಾಧಿಕಾರದಲ್ಲಿ ತಾನು ಏನೆಲ್ಲ ಮಾಡ್ತಾ ಇದ್ದಾನೆ ಮತ್ತು ನಮಗೆಲ್ಲರಿಗೂ ಯಾವಾಗಲೂ ಒಂದು ಭರವಸೆ ಉಂಟು. ಎಷ್ಟೇ ವೈರಿಗಳು, ಅಂದರೆ ಅವರು ರಾಷ್ಟ್ರವಾಗಿ ಸೇರಿದ ಸ್ವಲ್ಪವೇ ದಿವಸಕ್ಕೆ ಸುಮಾರು 6 ದೇಶಗಳು ಅವರ ಮೇಲೆ ಹೋರಾಟಕ್ಕೆ ಬಂದರು, ಅವರನ್ನು ನಾಶ ಮಾಡ್ಬೇಕಂತೇಳಿ. ಆದರೆ ಹೇಗೂ ದೇವರ ಒಂದು ಕಾರ್ಯದಿಂದಲೇ ಅವರನ್ನು ಸೋಲಿಸಿದ್ರು. ಮತ್ತಷ್ಟೇ ಅಲ್ಲ, ಹೆಚ್ಚಿನ ಭಾಗವನ್ನು ಕೂಡ, ವೈರಿಗಳ ಭಾಗವನ್ನು, ಪ್ರದೇಶವನ್ನು ಕೂಡ ಆಕ್ರಮಿಸಿಕೊಂಡ್ರು. ಎಲ್ಲ ಆಗಿರುತ್ತದೆ. ಇವತ್ತು ಕೂಡ ನಡೆಯುವಾಗ ಎಲ್ಲರಿಗೂ ಅವರಿಗೂ ಕೂಡ ಭರವಸೆ ಉಂಟು. ನಾವೆಲ್ಲರೂ ಕ್ರೈಸ್ತರ ಕೇಳ್ಕೊಳ್ಳೋಂಥ ಕೂಡ ಅದೇ ಭರವಸೆಯಲ್ಲಿ ನಾವು ನೋಡ್ತಿದ್ದೇವೆ. ಏನು ಮಾಡೋದು ಕೂಡ ಇಸ್ರೇಲ್ ಗೆದ್ದೇ ಗೆಲ್ಲುತ್ತೆ, ಇಸ್ರೇಲ್ ಏನಾಗಲ್ಲ ಅಂತ. ಆದರೆ ಗೊತ್ತಿಲ್ಲ ಯಾವಾಗ ಹೇಗೆ ಏನಂತಾರೆ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇವೆಲ್ಲವೂ ಪ್ರವಾದನೆ ಹೇಳಿರೋ ಪ್ರಕಾರ ನೆರವೇರುವಂಥ ವಾಕ್ಯಗಳಾಗಿವೆ. ಸಾಮಾನ್ಯವಾಗಿ ಈ ವಾಕ್ಯ 34, 35, 36, 37 ಎಲ್ಲ ವಚನಗಳು ಅಲ್ಲಲ್ಲಿ ಅನೇಕ ವಾಕ್ಯಗಳು ಹೇಳ್ತಾ ಕೇಳ ನೋಡು, ಈ ವಾಕ್ಯದಲ್ಲಿ ಹೇಗಿದೆ, ಇವಾಗ ಇವ್ರು ಬರ್ತಾರೆ, ಅವ್ರು ಬರ್ತಾರೆ. ಅನೇಕ ದಿವಸ ರಷ್ಯಾದ ಬಗ್ಗೆ ಬಹಳ ವೈರತ್ವತೆ, ಯಾವಾಗಲೂ ರಷ್ಯಾ ತಕ್ಷಣ ಇಸ್ರೇಲ್ಗೆ ವೈರಿಗಳು ಅದನ್ನೇ ಹೇಳ್ತಾ ಇರ್ತಾರೆ ಅವರು. ಆದರೆ ಇವತ್ತು ರಷ್ಯಾನೋ ಅಥವಾ ಚೈನಾನೋ ಅಥವಾ ಮತ್ತೆ ಇವಾಗ ಬದಲಾವಣೆ ಆಗಿರೋದು ನೋಡ್ತೇವೆ. ಅದರ ಬಗ್ಗೆ ಬೇರೆ ರೀತಿಯಲ್ಲಿ ಒಂದು ಹೇಳ್ತಾರೆ. ಅದರ ಜೊತೆಯಲ್ಲಿ ಯಾವಾಗಲೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಸ್ತ ವಿರೋಧಿ ಅಥವಾ ಆಂಟಿ ಕ್ರೈಸ್ಟ್ ಮತ್ತು 666 ನಂಬರ್ ಕೂಡ ಬಹಳ ಜನರ ಮನಸ್ಸಲ್ಲಿರೋದು. ಅವಾಗ ಅನೇಕ ಲೀಡರ್ಸ್ ತಗೊಂಡ ತಕ್ಷಣ ಆ ಲೀಡರ್ಸ್ ಹೆಸರು ಹೇಳಕ್ಕೆ ಶುರು ಇವಾಗ ಇವನೇ ಕ್ರಿಸ್ತ ವಿರೋಧಿ,
ಹಿಟ್ಲರ್ಗೆ ಕೂಡ ಹಾಗೆ ಅದು. ಹಿಟ್ಲರ್ನ ಹೆಸರು, ಆತನ ಲೆಟರ್ಸ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡು, ಇದೆಲ್ಲ ಮಾಡಿದ್ರೆ 666 ಆಗುತ್ತೆ ಅಂತ ಕೂಡ ಹೇಳಿದ್ರು. ಆದ್ರೆ ಅವನೇನಿಲ್ಲ, ನಾವು ಮುಗಿದಿಲ್ಲ. ಅವ್ನು ಮುಗಿದು ಹೋದ್ಮೇಲೆ ಮತ್ತಿನ್ನೊಬ್ಬ ಬಂದ, ಮತ್ತಿನ್ನೊಬ್ಬನಿಗೂ ಆ ಹೆಸರು ಸೇರಿಸತ್ತು. ಮತ್ತೆ ನಮ್ಗೆ ನೆನಪಿರುವ ಹಾಗೆ ಅಂದ್ರೆ ಇನ್ನು ಸಂಯುಕ್ತ ರಾಷ್ಟ್ರ ಸೋವಿಯತ್ ರಾಷ್ಟ್ರ ಏನಿತ್ತು, ಸೋವಿಯತ್ ರಿಪಬ್ಲಿಕ್ ಅಂತ ಹೇಳಿ, ಅವಾಗ ಗಾರ್ಬಚೇವ್ ಇರುವಾಗ ಅವನಿಗೆ ಕೂಡ ಜನ ಹೇಳಕ್ಕೆ ಮಾಡು, ಓ ಇವನ ಹೆಸರು ಕೂಡ ಹೀಗಿದೆ ನೋಡು, ತಲೆ ಮೇಲೆ ಕೂಡ ಅವನಿಗೆ ಏನೋ ಒಂದು ಮಾರ್ಕ್ ಇದೆ, ಇವನು ಅವನೇ ಇದ್ದಾನೆ ಅಂತ ಹೇಳಿದ್ರು. ಆದ್ರೆ ಅವನು ಕೂಡ ಮುಗಿದೋದ್ರು, ಇನ್ನುವರೆಗೂ ಏನಾಗಿಲ್ಲ, ಅದು ನಮಗೆ ನಡೀತದೆ. ಇವತ್ತಿರುವಾಗ ಇನ್ನು ಅನೇಕರ ಬಗ್ಗೆ ಕೂಡ ಹೇಳ್ಕೊಬೋದು. ಟ್ರಂಪ್ ಇವತ್ತು ಅಮೆರಿಕ ಪ್ರೆಸಿಡೆಂಟ್ ಬಗ್ಗೆ ಕೂಡ ಅನೇಕ ಜನ ಅನೇಕ ಹೇಳ್ತಾರೆ. ಮತ್ತಷ್ಟೇ ಅಲ್ಲ, ಬೈಬಲಲ್ಲಿ 1 Corinthians 15 ಒಂದು ಟ್ರಂಪ್ ಅಂತ ಒಂದು ಪದ ಇದೆ. ಅದು ಹೇಳಿದ ತಕ್ಷಣ ಟ್ರಂಪ್ ಅಂದ್ರೆ ನೋಡಿ, ಟ್ರಂಪ್ ಬಂದ ತಕ್ಷಣ ಏನೋ ಆಗುತ್ತೆ, ಅದಕ್ಕೆ ಕೂಡ ಅಂದ್ರೆ ಎರಡು ಕಡೆ ಇದೆ. ಕ್ರಿಸ್ತ ವಿರೋಧಿ ಅಂತ ಹೇಳಿ ನಂಬೋರು ಕೂಡ ಇದ್ದಾರೆ. ಓ ದೇವರು ಈತನನ್ನು ಏನಂತಾರೆ ತನ್ನ ಪ್ರವಾದನ ಪೂರೈಕೆಗೋಸ್ಕರ ಉಪಯೋಗಿಸ್ತಾನೆ ಅನ್ನೋದು ಕೂಡ ಅನೇಕರಿದ್ದಾರೆ. ಹೀಗೆ ಈ ಊಹೆಗಳು, ಕಲ್ಪನೆಗಳು ನಡೀತಾನೆ ಇವೆ. ಇದರ ಮಧ್ಯದಲ್ಲಿ ಅನೇಕ ಸಾರಿ ಕೆಲವರು ಇವಾಗಲೇ ಏನಂತಾರೆ ಕ್ರಿಸ್ತನ ಬರ್ತಾನೆ, ಬರೋಣ ಬಂದಿದೆ, ಎಲ್ಲರೂ ಸಿದ್ಧರಾಗಲಿ, ಎಲ್ಲರೂ ಕಾಯ್ತಾರೆ ಅಂತ ಹೇಳಿರುವಂಥದ್ದು ಅನೇಕ ಉಂಟು. 89ನೇ ಇಸ್ವಿಯಲ್ಲಿ ಕೂಡ ಒಂದು ರೀತಿ ಹಾಗಾಗಿತ್ತು. ಯಾಕಂದ್ರೆ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇತ್ತು. ಆ ಕ್ಯಾಲ್ಕುಲೇಷನ್ ಪ್ರಕಾರ ಹಾಗೆ ಮಾಡುವುದು ಅದು ಕೂಡ. ಹೇಗೂ ದೇವರು ಮನುಷ್ಯರ ಕಲ್ಪಿಸಿದಂಥ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಮತ್ತು ಹೇಗೂ ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಯಾವುದು ಎಂದು ಕಲ್ಪನೆ ಮಾಡದಂಥ ರೀತಿಯಲ್ಲಿ ಘಟನೆಗಳು ಜರುಗುವಂತ ನಾವು ನೋಡ್ತೇವೆ. ನಮಗೆ ಇಸ್ರೇಲರ ಬಗ್ಗೆ ಈ ಒಂದು, ಯಾಕಂದ್ರೆ ಇಡೀ ಭೂಮಿಯ ಭವಿಷ್ಯವೇ ಇಸ್ರೇಲ್ ರಾಷ್ಟ್ರದ ಮೇಲೆ ಒಂದು ಆಧಾರಗೊಂಡಿದೆ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಧರ್ಮಗ್ರಂಥಗಳಲ್ಲಿ ಅವರವರದೇ ರೀತಿಯಾದಂಥ ಒಂದು ಪ್ರವಾದನೆಗಳಾಗಲಿ ಅಥವಾ ನಂಬಿಕೆ ಅವರಿಗೆ ಉಂಟು. ಆದರೆ ಕ್ರಿಶ್ಚಿಯನ್ ಹೇಳ್ಕೊಳ್ಳುವಂಥ ನಮ್ಗಾದ್ರೆ ಮತ್ತೆ ಹೇಗೋ ಹೆಚ್ಚಿನ ಅನೇಕ ಏನಂದ್ರೆ ಘಟನೆಗಳು ಇಸ್ರೇಲ್ ಮೇಲೆ ಆಧಾರಗೊಂಡು ಅವುಗಳಾಗ್ತಿರುವಂಥ ಜನರ ಎಲ್ಲರ ಒಂದು ದೃಷ್ಟಿ ಯೋಚನೆ ಕಂಡು ಕೂಡ ಇಸ್ರೇಲ್ ಕಡೆಗೆ ಇರುವಂಥದ್ದು. ಅಂದರೆ ಅವರಿಗಿಂತ 1500 ಪಟ್ಟು ಪ್ರದೇಶವನ್ನು ಹೊಂದಿರುವಂಥ ವೈರಿಗಳ ಮಧ್ಯದಲ್ಲಿ ಒಂದು ಸಣ್ಣ ರಾಷ್ಟ್ರವಾಗಿ ಅವರು ಒಂದು ರೀತಿ ಆಶ್ಚರ್ಯಕರವಾಗಿ ಅವರು ಅಲ್ಲಿ ಅಸ್ತಿತ್ವದಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅವರೆಲ್ಲರ ಜೊತೆ ಹೋರಾಟ ಮಾಡ್ತಾರೆ. ಅಂದ್ರೆ ಇದು ಶ್ರೇಷ್ಠವಾದ ಸಂಗತಿ. ಇವ್ರು ಯಾರು, ಎಲ್ಲಿಂದ ಬಂದಂದ್ರೆ ಬೈಬಲ್ನ ದೇವರು, ಬೈಬಲ್ನಲ್ಲಿರುವಂಥದ್ದು ಎಲ್ಲರಿಗೂ ಸಾಧಾರಣವಾಗಿ ಅದು ಪರಿಚಯ ಆಗುವಂಥದ್ದು ನೋಡ್ತೇವೆ. ಅದು ಸತ್ಯವಾದಂಥ ಸಂಗತಿ. ಆದರೆ ನಡೆಯುವಂಥ ಎಲ್ಲಾ ಘಟನೆಗಳು ಪ್ರವಾದನೆಯಾಗಿ ನೋಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಒಂದು ಉದ್ದೇಶದಲ್ಲಿ ಇವತ್ತು ನಾವು ಧ್ಯಾನ ಮಾಡ್ತೇವೆ. ಇಲ್ಲಿ ಸಾಧಾರಣವಾಗಿ ಹೇಳೋ ಪ್ರಕಾರ 24ನೇ ವರ್ಷದಲ್ಲಿ ಹೇಳಿದರೆ HKL 36ನೇ ಅಧ್ಯಾಯ 24ರಲ್ಲಿ, ಯಾಕಂದರೆ ನಾನು ನಿಮ್ಮನ್ನು ಅನ್ಯ ಜನಾಂಗಗಳ ಮಧ್ಯದಿಂದ ತೆಗೆದು ಎಲ್ಲಾ ದೇಶಗಳನ್ನು ಕೂಡಿಸಿ ನಿಮ್ಮ ಸ್ವಂತ ದೇಶಗಳಲ್ಲಿ ಸೇರಿಸುವೆನು ಅದು ತರುವೆನು ಅಂತ ಹೇಳಿ ಹೇಳಿದ ತಕ್ಷಣ ನೋಡು, ವಾಕ್ಯ ಹೇಳಿದೆ ತಗೊಂಡ್ಬಂದ 1948ರಲ್ಲಿ ಅನೇಕರು ಬಂದರು. ಹಾಗೆ ಆಗಿರುವಂಥದ್ದು ಕೂಡ ಉಂಟು. ಬರೀ ಇದೊಂದು ವಾಕ್ಯ ನೋಡಿದ ತಕ್ಷಣ ನಮಗೆ ಅನ್ಸುತ್ತೆ, ಓ ಹೌದು ನೆರವೇರಿದೆ ಅಂತ ಹೇಳಿ. ಮತ್ತು ನಾವೆಲ್ಲ ಕೂಡ ಹಾಗೆ ನಂಬಿದ್ದೆವು. ಆದರೆ ಪ್ರವಾದನೆಯ ಪೂರೈಕೆ ಅಂತ ಹೇಳಿ ನೋಡುವಾಗ ಅನೇಕ ಸಾರಿ ಅಲ್ಲಿ ಬರೆದಿರುವಂಥ ಎಲ್ಲಾ ವಾಕ್ಯಗಳು ನೆರವೇರಬೇಕು ಹೊರತು ಒಂದೇ ವಾಕ್ಯ ಅಲ್ಲ. ಯಾಕಂದ್ರೆ ನಾವು ನೋಡ್ಬೇಕಾರ ಒಂದು ವಾಕ್ಯ ನಾವು ನೋಡುವಾಗ ಆ ವಾಕ್ಯ ಪ್ರತ್ಯೇಕವಾಗಿ ಒಂದು ವಾಕ್ಯ ಬೈಬಲ್ನಲ್ಲಿ ಬರೆದಿಲ್ಲ. ಅದು ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದೆ. ಮತ್ತು ಆ ಅಧ್ಯಾಯ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿರುವಂಥ ವಾಕ್ಯಗಳನ್ನು ನೋಡ್ತೇವೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೇಗೆಂದು ಬೈಬಲ್ ಅನ್ನು ಪ್ರಾರಂಭದಲ್ಲಿ ದೇವರು ಅಧ್ಯಾಯಗಳಾಗಿ ವಚನಗಳಾಗಿ ವಿಂಗಡಿಸಿ ದೇವರು ಕೊಡಲಿಲ್ಲ. ದೇವರು ಒಟ್ಟಿಗೆ ಒಂದು ಪುಸ್ತಕವನ್ನು ಕೊಟ್ಟ, ಒಟ್ಟಿಗೆ ಒಂದು HKL ಮೂಲಕ ಬರಬೇಕಾದ ಪ್ರವಾದನೆ ಕೊಟ್ಟ. ನಮ್ಮ ಅನುಕೂಲಕ್ಕೋಸ್ಕರ 1400 ನಾವು ನೋಡ್ತೇವೆ, ಕ್ರಿಸ್ತಶಕ 1400ರಲ್ಲಿ ಮೊದಲು ವಚನಗಳಾಗಿ ವಿಂಗಡಣೆ ಮಾಡಿದ್ರೆ ಅಂತ ಹೇಳ್ತಾರೆ, ಅಧ್ಯಾಯಗಳಾಗಿ ಮತ್ತು ವಚನಗಳಾಗಿ. ಅಂದ್ರೆ ಅದರ ಮೇಲೆ ಮತ್ತೆ ಬೇರೆ ಬೇರೆ ತರ್ಜುಮೆಗಳಾಯಿತು. ಕೊನೆಗೆ ಒಂದು ಬಹಳ ಇವತ್ತು ಫೇಮಸ್ ಅಥವಾ ಎಲ್ಲರೂ ಸ್ವೀಕರಿಸಿರುವಂಥದ್ದು ಒಂದು ಕಿಂಗ್ ಜೇಮ್ಸ್ ವರ್ಷದಲ್ಲಿ ನಾವು ನೋಡ್ತೇವೆ. ಆದರೆ ಅದಕ್ಕಿಂತ ಮುಂಚೆನೆ ಅಧ್ಯಾಯಗಳಾಗಿ ವಚನಗಳಾಗಿ ವಿಂಗಡಿಸಿದರು. ಆದರೂ ನಾವು ನೋಡ್ತೇವೆ ಅನೇಕ ಸಾರಿ ಅಧ್ಯಾಯಗಳು ಸರಿಯಾಗಿ ಅಲ್ಲಿಗೆ ಮುಕ್ತಾಯವಾಗಿರುವಂಥ ಅನೇಕ ಕಡೆ ಅಲ್ಲ. ಅಧ್ಯಾಯದಲ್ಲಿರುವಂಥ ಒಂದು ಆಲೋಚನೆ ಮುಂದಿನ ಅಧ್ಯಾಯಕ್ಕೆ ಕೂಡ ಅನೇಕ ಸಾರಿ ಹೋಗಿದೆ. ಮುಂದಿನ ಒಂದು 26ನೇ ಅಧ್ಯಾಯದಲ್ಲಿರುವಂಥ ವಚನ ಅಥವಾ ಒಂದು ವಿಷಯ ಅನೇಕ ಸಾರಿ 27ನೇ ಅಧ್ಯಾಯ 2-3 ವಚನದವರೆಗೂ ಹೋಗಿವೆ. ಅದರಲ್ಲಿ ಅಧ್ಯಾಯಗಳು ಮುಕ್ತಾಯ ಆಗಿವೆ. ಹೇಗೆ ಮಾಡಿದ್ದಾರೆ ಒಂದು ರೀತಿ ಅದು ಕೂಡ ನಾವು ನೆನಪು ಮಾಡ್ಕೋಬೇಕಾಗಿರುತ್ತದೆ. ಆದರೆ ಯೆಶಾಯನ ಪುಸ್ತಕ ಬಗ್ಗೆ ನಾವು ನೋಡಿದ್ರೆ ಯೆಶಾಯನ ಪುಸ್ತಕದ ಒಂದು ಮಹತ್ವ ಏನಂದ್ರೆ ಅದರಲ್ಲಿರುವಂಥ ಅಧ್ಯಾಯಗಳು ಮತ್ತು ಏನಂತಾರೆ ಇಡೀ ಬೈಬಲ್ನ ಪುಸ್ತಕಗಳ ಹೊಂದಾಣಿಕೆ ಬಹಳ ಚೆನ್ನಾಗಿ ಇರುವಂಥದ್ದು. ಮತ್ತು ಯಾವ ಅಧ್ಯಾಯ ಯಾವ ಪುಸ್ತಕಕ್ಕೆ ಸಂಬಂಧಪಟ್ಟಿದೆ ಮತ್ತು ಅಲ್ಲಿ ನಡೆದಿರುವಂಥ ವಚನಗಳು ಕೂಡ ಅಷ್ಟು ರೀತಿಯಲ್ಲಿ ಹೊಂದಾಣಿಕೆ ಆಗಿರುವಂಥದ್ದು ಕೂಡ ಬಹಳ ಆಶ್ಚರ್ಯಕರವಾಗಿರುತ್ತೆ. ಹೇಗೂ ದೇವರು ವಾಕ್ಯಗಳನ್ನು, ವಚನಗಳನ್ನು, ಅಧ್ಯಾಯಗಳನ್ನು ದೇವರು ಉಸಿರಿಸಿಲ್ಲ.
ಆ ರೀತಿಯಾಗಿ ದೇವರು ಪ್ರೇರೇಪಣೆ ಮಾಡಿ ಬರೆಸಿಲ್ಲ. ಆದರೂ ಕೂಡ ಆಗಿರುವಾಗ ಅದು ಒಂದು ರೀತಿ ಆಶ್ಚರ್ಯಕರವಾದ ಸಂಗತಿಯಾಗಿದೆ. ಆದರೆ ನಾವು ಯಾವಾಗಲೂ ಒಂದೇ ವಾಕ್ಯ ತೆಗೆದುಕೊಂಡು ಈ ವಾಕ್ಯದ ಪ್ರಕಾರನೇ ಹೀಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಆ ವಾಕ್ಯವಾಗಿ ದೇವರು ಒಂದೇ ಸ್ಪೆಷಲ್ ಆಗಿ ಬರೆದಿಲ್ಲ. ಆ ವಾಕ್ಯ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ಕೊಟ್ಟಿದ್ದಾನೆ, ಮತ್ತು ಆ ಅಧ್ಯಾಯ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ಕೊಟ್ಟಿದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ 36ನೇ ಅಧ್ಯಾಯ, HKL 36ನೇ ಅಧ್ಯಾಯ 24ನೇ ವಚನ ಅನೇಕರು ಹೇಳೋ ಪ್ರಕಾರ ಈ ಅಧ್ಯಾಯಗಳಲ್ಲಿ ಬೇರೆ ಬೇರೆ ವಾಕ್ಯ ಉಂಟು. 34ರಿಂದ 37ವರೆಗೂ ಅನೇಕ ವಚನಗಳು ಹಾಗುಂಟು ನೋಡಿ. ಇದೇ ವಾಕ್ಯ ಪ್ರಕಾರ ಹೀಗೆ ನೆರವೇರಿದ್ರೆ ಇಲ್ಲ. ಯಾಕಂದ್ರೆ ಈ ಒಂದು ವಚನದಲ್ಲಿ ನೋಡುವಾಗ ದೇವರು ಹೇಗೂ ಅಲ್ಲಿ ಹೇಳುವಾಗ ಅದನ್ನ ಹೇಳ್ತಾನೆ ಅಂದ್ರೆ, ಯಾಕಂದ್ರೆ ನಾನು ನಿಮ್ಮನ್ನು ಅನ್ಯ ಜನಾಂಗಗಳ ಮಧ್ಯೆ ತೆಗೆದು ಎಲ್ಲಾ ದೇಶಗಳನ್ನು ಕೂಡಿಸಿ ನಿಮ್ಮ ಸ್ವಂತ ದೇಶಗಳು ಸೇರಿಸುವನು. ಆಮೇಲೆ ನಾನು ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಚಿಂಪಿಸುತ್ತೇನೆ ಮತ್ತು ನೀವು ಶುದ್ಧರಾಗುವಿರಿ. ಇವೆಲ್ಲಾ ಶುದ್ಧತೆಗಳು ನಿಮ್ಮ ಎಲ್ಲಾ ವಿಗ್ರಹಗಳಿಗೂ ನಿಮ್ಮನ್ನು ಶುದ್ಧೀಕರಿಸುವನು. ಅದ್ರ ಜೊತೆಲಿ ಹೇಳ್ತಾನೆ, ಮತ್ತು ನಿನಗೆ ಹೊಸ ಹೃದಯವನ್ನು ಕೊಟ್ಟು ಹೊಸ ಆತ್ಮವನ್ನು ನಿಮ್ಮೊಳಗೆ ಇಡುವೆನು ಮತ್ತು ನಿಮ್ಮ ದೇಹದಿಂದ ಕಲ್ಲಿನ ಹೃದಯವನ್ನು ಹೊರಗೆ ತೆಗೆದು ನಿಮಗೆ ಮಾಂಸದ ಹೃದಯವನ್ನು ಕೊಡುತ್ತೇನೆ ಮತ್ತು ನನ್ನ ಆತ್ಮವನ್ನು ನಿಮ್ಮೊಳಗಿಡುವನು ಮತ್ತು ನೀವು ನನ್ನ ನಿಯಮಗಳನ್ನು ನಡೆಯುವ ಹಾಗೆ ಮಾಡುವನು ಮತ್ತು ನೀವು ನನ್ನ ನ್ಯಾಯವಿಧಿಗಳನ್ನು ಅನುಸರಿಸಿ ನಡೆಯುವಿರಿ ಮತ್ತು ನಾನು ನಿಮ್ಮ ತಂದೆಗಳಿಗೆ ಕೊಟ್ಟ ದೇಶದಲ್ಲಿ ವಾಸಿಸುವಿರಿ ಮತ್ತು ನೀವು ನನ್ನ ಜನರಾಗಿರುವಿರಿ ಮತ್ತು ನಾನು ನಿಮ್ಮ ದೇವರಾಗಿರುವೆನು. ಇಲ್ಲಿ ನೋಡುವಾಗ ಎಲ್ಲ ವಾಕ್ಯಗಳು ನೆರವೇರಿದೆಯಾ? ಖಂಡಿತವಾಗಲಿಲ್ಲ. ಎಲ್ಲ ವಾಕ್ಯಗಳು ನೆರವೇರಿಲ್ಲ. ಇವತ್ತು ನಾವು ನೋಡ್ಬೇಕಾದ್ರೆ ಇಸ್ರೇಲರು ಇಲ್ಲಿ ಹೇಳೋ ಪ್ರಕಾರ ಯಾರು ಮೆಸ್ಸಿಯನು ಅಂತ ಹೇಳಿ ಎದುರು ನೋಡ್ತಿದ್ರು, ಆತನ್ನೇ ಇಂಗ್ಲಿಷ್ನಲ್ಲಿ ಕ್ರೈಸ್ಟ್ ಅಂತ ಬರೆದಿರೋದು ನೋಡ್ತೇವೆ. ಕ್ರೈಸ್ಟ್ ಅನ್ನುವಾಗ ಅದ್ರ ಜೊತೆಯಲ್ಲಿ ಸನ್ ಆಫ್ ಗಾಡ್ ಅಂತ ಹೇಳಿ ಕೂಡ ಬರೆದಿರೋದು ನೋಡ್ತೇವೆ. ಮತ್ತು ಆತನ ಹೆಸರು ನೋಡುವಾಗ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತೇವೆ. ಇವತ್ತು ಇಸ್ರೇಲಲ್ಲಿ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ನಂಬ್ತಾರ? ಖಂಡಿತವಾಗ್ಲೂ ನಂಬಲ್ಲ. ಅವ್ರು ಇನ್ನೂ ಒಬ್ಬ ಮೆಸ್ಸಾಯ ಬರ್ತಾನೆ ಅಂತ ಹೇಳಿ ಅವ್ರು ಕಾಯ್ತಾ ಇದ್ದಾರೆ. ಮೊದಲೇ ಒಬ್ಬ ರಕ್ಷಕನು ಬಂದು ಹೋಗಿದ್ದಾನೆ ಅಂತ ಹೇಳಿ ಇಲ್ಲಿವರೆಗೂ ನಂಬಿಲ್ಲ ಅವರು. ಇನ್ನೊರು ಮೆಸ್ಸಿಯನನ್ನು ಎದುರು ನೋಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಹೇಳೋ ಪ್ರಕಾರ, ನಾನು ನನ್ನ ತಂದೆ ಹೆಸರಲ್ಲಿ ಬಂದೇನೋ ಆದ್ರೆ ನೀವು ನನ್ನನ್ನು ಸ್ವೀಕರಿಸಲಿಲ್ಲ, ಆದ್ರೆ ಬೇರೊಬ್ಬನು ತನ್ನ ಹೆಸರಲ್ಲಿ ಬರ್ತಾನೆ ಅವನನ್ನು ನಂಬ್ತೀರಾ ಅಂತ. ಯಾಕೆ ಆಂಟಿಕ್ರೈಸ್ಟ್ ಇಸ್ರೇಲ್ ಯಾಕೆ ನಂಬ್ತಾರೆ? ಯಾಕಂದ್ರೆ ಮೊದಲೇ ಬಂದಿರುವಂತ ಮೆಸ್ಸಿಯನನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅವರು ತಿರಸ್ಕರಿಸಿದರು. ನಮಗೆ ಈತನ ಅರಸುತನ ಬೇಡ, ಕೈಸರನೇ ನೀನೇ ನಮಗೆ ಅರಸು, ಬಿಟ್ಟು ನಮ್ಗೆ ಬೇರೆ ಯಾರನ್ನ ಅರಸಿದ್ದಾರೆ. ಅವ್ರು ಹೇಳ್ತಾರೆ, ನಿಮಗೆ ಯಹೂದ್ಯರ ಅರಸನಾಗಿರುವಂತ ಯೇಸುವನ್ನು ನಮ್ಗೆ ಬಿಡುಗಡೆ ಮಾಡ್ಬೇಕು, ಬರಬ್ಬನನ್ನು ಬಿಡುಗಡೆ ಮಾಡ್ಬೇಕು, ಅಥವಾ ನಿಮಗೆ ಅರಸನಾಗಿರುವಂತ ಯೇಸುವನ್ನು ಬಿಡುಗಡೆ ಮಾಡ್ಬೇಕು ಅಂತ ಕೇಳಿದ. ಅದು ಅವ್ರು ಹೇಳಿದ್ರು, ನಿನ್ನ ಹೊರತು ನಮ್ಗೆ ಯಾವ ಅರಸನಿಲ್ಲ. ಯೇಸುವನ್ನೇ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಮೆಸ್ಸಿಯನನ್ನು ರಕ್ಷಕನನ್ನು ಅವರು ತಿರಸ್ಕರಿಸಿದ್ರು. ಅನ್ಯರ ಕೈಗೆ ಅವರನ್ನು ಒಪ್ಪಿಸಿ ಆತನನ್ನು ಸಾಯಿಸಿದರು. ದೇವರು ಅವರನ್ನು ಏನಂತಾರೆ ಎಷ್ಟು ಪ್ರೀತಿ ಮಾಡಿದ್ರು ಅಷ್ಟು ಮಟ್ಟಿಗೆ ಅವರು ಕರ್ತನನ್ನು ದ್ವೇಷಣೆ ಮಾಡಿದ್ರು. ಇವತ್ತು ಇಸ್ರೇಲ್ ರಾಷ್ಟ್ರದಲ್ಲಿ ಯೇಸು ಕ್ರಿಸ್ತನ ಹೆಸರಿಲ್ಲ. ಅವ್ರು ಇನ್ನೊಬ್ಬರು ಬರ್ತಾನೆ, ಮೆಸ್ಸಿಯನ್ನು ಬರ್ತಾನೆ ಅಂತ ಎದುರು ನೋಡ್ತಾ ಇದ್ದಾರೆ. ಮತ್ತು ಈ ವಾಕ್ಯದಲ್ಲಿ ಹೇಳೋ ಪ್ರಕಾರ ನೀರನ್ನು ಚಿಮುಕಿಸಿ ಅವರನ್ನು ಶುದ್ಧೀಕರಿಸಿದಾನ? ವಾಕ್ಯ ಪ್ರಕಾರ ಇಲ್ಲ. ರಾಷ್ಟ್ರವಾಗಿ ಬಂದಿದ್ದಾರೆ, ಜನರಾಗಿ ಸೇರಿದ್ದಾರೆ, ಹೌದು. ಆದ್ರೆ ಅಲ್ಲಿ ಹೇಳುವಂತ ಎಲ್ಲಾ ಪ್ರವಾದನೆಗಳು ಆಗಿ 24ನೇ ವರ್ಷದಲ್ಲಿ ಹೇಳುವಂತ ಒಂದೇ ವಾಕ್ಯ ಆದ ತಕ್ಷಣ ಮುಂದಿನ ವಾಕ್ಯಗಳು ನೆರವೇರ್ಬೇಕಲ್ಲ. ಇನ್ನು ಮುಂದಿನ ವಾಕ್ಯ ನೆರವೇರಿಲ್ಲ ಅಂದ್ರೆ 48ರಲ್ಲಿ ಅವ್ರು ಸೇರುವಂತ ನಿಜವಾಗ್ಲೂ ಈ ಪ್ರವಾದನೆ ಪೂರೈಕೆ ಆಗಿದೆಯಾ ಅಥವಾ ಇಲ್ವೋ ಅದನ್ನ ನಾವು, ಯಾಕಂದ್ರೆ ದೇವರನ್ನು ನೇಮಿಸಿದಾಗ ಹೌದು ಅದನ್ನು ಪರಿಪೂರ್ಣ ಮಾಡ್ತಾರೆ. ಆದ್ರೆ ಅವ್ರು ಹೇಳುವಾಗ ಅನೇಕರು ಹೇಳೋ ಪ್ರಕಾರ ಪಾರ್ಶಿಯಲಿ, ಸ್ವಲ್ಪ ಭಾಗವಾಗಿ ನೆರವೇರಿದೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ಇರ್ಬೋದು, ಗೊತ್ತಿಲ್ಲ. ಆದರೆ ಪರಿಪೂರ್ಣವಾಗಿ ವಾಕ್ಯದಲ್ಲಿ ದೇವರು ಹೇಳುವಂತ ಪ್ರಕಾರ, ಯಾಕಂದ್ರೆ ಇಲ್ಲಿ ಮುಂದೆ ನೋಡುವಾಗ ಹೇಳ್ತಾನೆ 22ನೇ ವರ್ಷದಲ್ಲಿ 26ನೇ ವರ್ಷದಲ್ಲಿ ನಿಮಗೆ ಹೊಸ ಹೃದಯವನ್ನು ಕೊಟ್ಟು ಹೊಸ ಆತ್ಮವನ್ನು ನಿಮ್ಮೊಳಗಡೆಯನ್ನು ಮತ್ತು ನಿಮ್ಮ ದೇಹದಿಂದ ಕಲ್ಲಿನ ಹೃದಯವನ್ನು ಹೊರಗೆ ತೆಗೆದು ನಿಮಗೆ ಮಾಂಸದ ಹೃದಯವನ್ನು ಕೊಡು. ಇವತ್ತಿನ ಇಸ್ರೇಲಲ್ಲಿ ಇನ್ನೂ ಕಲ್ಲಿನ ಹೃದಯವೇ ಉಂಟು, ಮಾಂಸದ ಹೃದಯ ಹೊಂದಿಲ್ಲ, ಹೊಸ ಆತ್ಮನ ಹೊಂದಿಲ್ಲ. ಮಾತಲ್ಲಿ ಹೇಳ್ತಾನೆ 27ನೇ ವರ್ಷದಲ್ಲಿ, ಮತ್ತು ನನ್ನ ಆತ್ಮ ನಿಮ್ಮೊಳಗಿಡುವನು ಮತ್ತು ನೀವು ನನ್ನ ನಿಯಮಗಳು ನಡೆಯುವ ಹಾಗೆ ಮಾಡುವೆನು. ನಿಯಮಗಳು ಮತ್ತೆ ಹಳೆ ಒಡಂಬಡಿಕೆ ಎಲ್ಲಾ ನಿಯಮಗಳು ನಡ್ಕೊಂಡು ಹೋಗುವ ಹಾಗೆ ಮಾಡುವುದು. ಮತ್ತು ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ವಾಕ್ಯ ನೋಡುವಾಗ ಮತ್ತು ಅದನ್ನ ಹೇಳ್ತಾನೆ, ನಾನು ನಿಮ್ಮ ಒಳಗೆ ವಾಸ ಮಾಡ್ತೇನೆ. ನಿಯಮಗಳು ಮಾಡ್ಬೇಕಾದ್ರೆ ದೇವಾಲಯ ಇರಬೇಕು. ದೇವಾಲಯ ಜೊತೆಯಲ್ಲಿ ದಿವಸ ಮೋಶೆ ಮುಖಾಂತರ ಕೊಟ್ಟಿರುವಂತ ಯಜ್ಞಗಳು ಸಮರ್ಪಿತವಾಗ್ತಾನೆ ಇರಬೇಕು. ಅವಾಗಲೇ ದೇವರು ಅವರ ಮಧ್ಯದಲ್ಲಿ ವಾಸಿಸ್ತಾನೆ. ಆದ್ರೆ ಇವತ್ತು ಇಸ್ರೇಲಲ್ಲಿ ದೇವಾಲಯ ಉಂಟೋ ಅಲ್ಲಿ ದೇವರು ಹೇಳುವಂತ ಯಜ್ಞಗಳು ಸಮರ್ಪಣೆ ಆಗ್ತವೆಯೋ? ಇಲ್ಲ. ಯಾಕೆ ಆಗ್ತಿಲ್ಲ ಅಂದ್ರೆ ದೇವಾಲಯವಿಲ್ಲ. ದೇವಾಲಯ ಯಾಕಿಲ್ಲ ಅಂದ್ರೆ ಇಸ್ರೇಲಿನ ದೇವರ ಅತಿ ಪ್ರಿಯವಾದಂತ ಒಂದು ಪಟ್ಟಣ ಯೆರೂಸಲೇಮ್ ಪಟ್ಟಣವೇ ಅವರ ವಶದಲ್ಲಿಲ್ಲ. ಇವತ್ತು ಅದು ವಿಭಾಗವಾಗಿ ಹೋಗಿದೆ. ಅದ್ರ ಮೇಲೆ ಪರಿಪೂರ್ಣವಾದ ನಿಯಂತ್ರಣ ಇನ್ನೂ ಬಂದಿಲ್ಲ. ಇನ್ನು ಇಲ್ಲಿವರೆಗೂ ಕೂಡ, ಅಂದ್ರೆ ಇನ್ನೊಂದು ಹಿಂದಿನ ಟರ್ಮ್ನಲ್ಲಿ ಬಂದಾಗ ಟ್ರಂಪ್ ಯೆರೂಸಲೇಮ್ ಏನಂತಾರೆ ಕ್ಯಾಪಿಟಲ್ ಸಿಟಿ ಅಂತ ಹೇಳಿದ. ಆದ್ರೆ ಇವತ್ತಿನವರೆಗೂ ಇನ್ನು ಅವರು ಕೂಡ ಹೇಳಿಲ್ಲ ಅಥವಾ ಎಲ್ಲರೂ ಕೂಡ ಸ್ವೀಕಾರ ಮಾಡಿಲ್ಲ. ಇವತ್ತು ಟೆಲ್ ಅವೀವ್ ಅಂತ ಹೇಳಿ ಕ್ಯಾಪಿಟಲ್ ಸಿಟಿ ಅಂತ.
ದೇವರು ಹೇಳಿರುವಂತಹ ಯೆರೂಸಲೇಮನ್ನು ಕ್ಯಾಪಿಟಲ್ ಸಿಟಿ ಮಾಡ್ಲಿಕ್ಕೆ ಅವರ ವಿಷಯದಲ್ಲಿಲ್ಲ. ದೇವರು ಒಂದು ವೇಳೆ ಈ ವಾಕ್ಯದ ಪ್ರಕಾರ ಇಸ್ರಾಯೇಲರನ್ನು 48ರಲ್ಲಿ ಅವ್ರು ಕರ್ಕೊಂಡು ಈ ವಾಕ್ಯದ ಪೂರೈಕೆಯಾಗಿ ನಾನು ನಿಮ್ಮನ್ನು ಸೇರಿಸಿದ್ದೇನೆ ಅಂತ ಹೇಳಿದ್ರೆ ಯೆರೂಸಲೇಮ್ ಪಟ್ಟಣ ಇರಬೇಕು, ಯೆರೂಸಲೇಮಲ್ಲಿ ದೇವಾಲಯ ಇರಬೇಕು, ದೇವಾಲಯದಲ್ಲಿ ದೇವರು ಹೇಳುವಂತ ಯಜ್ಞದ ಕಾರ್ಯಗಳು ನಡೀತಿರಬೇಕು. ದೇವರು ನಾನು ನಿಮ್ಮೊಳಗಿದ್ದೇನೆ, ನಾನು ನಿಮ್ಮಲ್ಲಿ ಪ್ರಸನ್ನನಾಗಿದ್ದೇನೆ, ನಿಮ್ಮಲ್ಲಿ ಏನಂತಾರೆ ನಿಮ್ಮ ಮೇಲೆ ನೀರನ್ನು ಚಿಮ್ಮಿಸಿ ನಿಮ್ಮ ಶುದ್ಧ ಮಾಡಿದ್ದೇನೆ, ಹೊಸ ಆತ್ಮನ್ನು ಕೊಟ್ಟಿದ್ದೇನೆ, ಕಲ್ಲಿನ ಹೃದಯ ತೆಗೆದಾಕಿ ಮಾಂಸದ ಹೃದಯ ಕೊಟ್ಟಿದ್ದೇನೆ. ಇವೆಲ್ಲ ನೆರವೇರಬೇಕು. ಇವೆಲ್ಲ ನೆರವೇರಿಲ್ಲ ಅಂದ್ರೆ 48ರಲ್ಲಿ ಈ ಕಾರ್ಯಗಳು ಆಗಿಲ್ಲ ಅಂತ. ಮತ್ತೆ ಅದ್ರ ಜೊತೆ ನೋಡ್ತೇವೆ ಇವತ್ತು ಅವ್ರು ಯಾಕೆ ಹೇಳ್ತಾರೆ ವಿಗ್ರಹಗಳನ್ನು ತೆಗೆದುಹಾಕಿದೆ ಅಂದ್ರೆ ವಿಗ್ರಹಗಳನ್ನು ತೆಗೆದುಹಾಕಿದ್ರು ಅವರ ಒಂದು ಗುರುತೆ. ಇವತ್ತು ಅವರ ಧ್ವಜದ ಮೇಲಿರುವಂತ ಗುರುತೆ ಸ್ಟಾರ್ ಆಫ್ ಡೇವಿಡ್ ಅಂತ ಹೇಳ್ತಾರೆ. ಆದ್ರೆ ಬೈಬಲಲ್ಲಿ ಸ್ಟಾರ್ ಆಫ್ ಡೇವಿಡ್ ಅನ್ನಂತ ಯಾವ ಪದವೂ ಇಲ್ಲ. ಅವರು ಬೇರೊಂದು ಗುರುತನ್ನು ತಮ್ಮ ಧ್ವಜದ ಮೇಲೆ ಹಾಕೊಂಡು ಇದೇ ನಮ್ಗೆ ಅದಕ್ಕೆ ಹೆಸರಿಟ್ಟಿದ್ದಾರೆ, ಇದು ಸ್ಟಾರ್ ಆಫ್ ಡೇವಿಡ್ ಅಂತ ಹೇಳಿ. ಆದರೆ ನಿಜವಾಗಲೂ ಅದರ ಬಗ್ಗೆ ನಾವು ಅಪೊಸ್ತಲರ ಕೃತ್ಯದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 42ನೇ ವಚನ ನೋಡೋಣ. ಅಪೊಸ್ತಲರ ಕೃತ್ಯಗಳು ಅಥವಾ 41ನೇ ವಚನ ನೋಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 41ನೇ ವಚನ. ಇಷ್ಟೆಲ್ಲ ಧ್ವಜದ ಮೇಲಿರುವಂತಹ ಒಂದು ಸ್ಟಾರ್ ಏನಿದೆ ಅದ್ರ ಬಗ್ಗೆ ಕೂಡ ಅನೇಕರು ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ. ಈ ಕ್ರಿಸ್ಮಸ್ ಟೈಮಲ್ಲಿ ಸ್ಟಾರ್ಗಳು ಹಾಕ್ತಾರೆ, ಐದು ಭಾಗ ಇರುವಂತ ಸ್ಟಾರ್ಗಳು ಕ್ರಿಸ್ಮಸ್ ನಲ್ಲಿ ಮನೆಗಳ ಮೇಲೆ ಹಾಕೋತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಓ ಇಲ್ಲ ಇದು ತಪ್ಪು ನಕ್ಷತ್ರ, ಇಸ್ರೇಲ್ ಇದೆಲ್ಲ 6 ಇರುತ್ತದು, 6 ಇರುವಂತಹ ನಕ್ಷತ್ರನೇ ಹಾಕೋಬೇಕು, ಅದೇ ನಮ್ಮ ಮೂಲ ಅಂತ ಹೇಳ್ತಾರೆ. ಅದೇ 6 ನಕ್ಷತ್ರ ಬಗ್ಗೆ ಕೂಡ ಬೈಬಲ್ ಅಲ್ಲಿ ಹೇಳಿಲ್ಲ. ಅದಕ್ಕೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ನೋಡುವಾಗ 40ನೇ ವಚನ ನೋಡಿ ಬರ್ತೇವೆ. ಆ ದಿನಗಳಲ್ಲಿ ಅವರು ಬಂದು ಭಸ್ಮವನ್ನು ಮಾಡಿ ಆ ವಿಗ್ರಹಕ್ಕೆ ಬಲಿ ನಡೆಸಿ ತಮ್ಮ ಸ್ವಂತ ಕೈಯಿಂದ ಮಾಡಿದ ಕೆಲಸಗಳಲ್ಲಿ ಉಲ್ಲಾಸ ಮಾಡಿದರು. ಆದರೆ ದೇವರವರಿಗೆ ವಿಮುಖನಾಗಿ ಆಕಾಶ ನಕ್ಷತ್ರಗಳನ್ನು ಪೂಜಿಸಲಿಕ್ಕೆ ಅವರು ಒಪ್ಪಿಸಿಬಿಟ್ಟರು. ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರೋದೇನೆಂದ್ರೆ, ಓ ಇಸ್ರೇಲ್ ಮನೆತನದವರೇ, ನೀವು ಅರಣ್ಯದಲ್ಲಿ 40 ವರ್ಷ ಪ್ರಾಣಿಗಳನ್ನು ಕೊಂದು ಬಲಿಗಳನ್ನು ನನಗೆ ಅರ್ಪಿಸುತ್ತಿದ್ದೀರೋ? ಹೌದು, ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳೆಂದರೆ ಮೊಲೇಕನ ಗುಡಾರವನ್ನು, ರೋಫಾ ದೇವತೆ ನಕ್ಷತ್ರವನ್ನು ಹೊತ್ತುಕೊಂಡು ಹೋದಿರಿ. ಆದ್ರಿಂದ ನಾನು ನಿಮ್ಮನ್ನು ಬಾಗಿಲ ಆಚೆಗೆ ಕಟ್ಟಿ ಬಿಡುವೆನು ಎಂಬುದು ಎಲ್ಲ ನೋಡುವಾಗ ಬೈಬಲ್ ನಲ್ಲಿ ಸ್ಟಾರ್ ಆಫ್ ಡೇವಿಡ್ ಅನ್ನಂತ ಯಾವ ಪದವಿಲ್ಲ. ಅವ್ರು ಇಟ್ಕೊಂಡಿರುವಂತ ಗುರುತು ಬೈಬಲ್ನ ಒಂದು ಆಧಾರ ಇಲ್ಲ. ಇಲ್ಲಿ ಹೇಳೋ ಪ್ರಕಾರ ರೋಫಾ ದೇವತೆ ನಕ್ಷತ್ರ ಹೊತ್ಕೊಂಡು ಹೋಗಿದ್ರೆ ಆ ನಕ್ಷತ್ರಕ್ಕೆ ಇವತ್ತು ಸ್ಟಾರ್ ಆಫ್ ಡೇವಿಡ್ ಅಂತ ಹೆಸರಿಟ್ಟಿದ್ದಾರೆ. ಅವರ ಧ್ವಜದ ಮೇಲೆ ಇರುವಂತಹ ಇಸ್ರೇಲ್ ರಾಷ್ಟ್ರದ ಸ್ಟಾರ್ ಕೂಡ ಸ್ಟಾರ್ ಆಫ್ ಡೇವಿಡ್ ಅನ್ನೋದು ಬೈಬಲ್ ನಲ್ಲಿ ಇಲ್ಲ. ಅವ್ರು ಇನ್ನೂ ರೀತಿ ಹಾಗಿದ್ರು ಕೂಡ ದೇವರನ್ನು ಆಶೀರ್ವದಿಸಿ ನಡೆಸ್ತಿದ್ದಾರೆ. ಹೌದು, ದೇವರು ತನ್ನ ಏನಂತಾರೆ ಸಾರ್ವಭೌಮಾಧಿಕಾರದಲ್ಲಿ ಕೆಲವು ಕಾರ್ಯಗಳನ್ನ ಮಾಡ್ತಿದ್ದಾನೆ, ಅದನ್ನು ಕಾಪಾಡ್ತಾ ಇದ್ದಾರೆ. ಅವರ ನಿಮಿತ್ತ ಹಿಂದೂ ಆತ್ಮೀಯ ಹೇಳ್ತಾರಲ್ಲ, ದೇವರು ಯಾವಾಗಲೂ ಇಸ್ರಾಯೇಲ್ಗೆ ಹೇಳಿದಾಗ ಏನಂದ್ರೆ, ನಿಮಗೋಸ್ಕರ ನಾನು ನಿಮ್ಮನ್ನು ಪ್ರೀತಿಸಿಲ್ಲ, ಆದ್ರೆ ನಿಮ್ಮ ಪಿತೃಗಳಿಗೆ ಮಾಡಿರುವಂತ ವಾಗ್ದಾನಗಳಿಗೋಸ್ಕರ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಅಬ್ರಹಾಮ ಇಸಾಕ ಯಾಕೋಬರಿಗೆ ಮಾಡಿರುವಂತ ವಾಗ್ದಾನ ನಿಮಿತ್ತ ಇಸ್ರಾಯೇಲನ್ನು ನಾಶಪಡಿಸದೆ ಆತನು ಕಾಪಾಡಿಕೊಂಡು, ಮೋಶೆಯ ಕಾಲದಲ್ಲಿ ಕೂಡ ದೇವರು ಕೋಪಗೊಂಡು ಇಸ್ರಾಯೇಲ್ ನಾಶಪಡಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿರುವಂಥದ್ದು ಬೈಬಲ್ ಅನ್ನು ನೋಡಿ. ಆದ್ರೆ ಮೋಶೆ ತಿರುಗಿ ಪಿತೃಗಳಿಗೆ ಮಾಡುವಂತ ವಾಗ್ದಾನವನ್ನು ದೇವರಿಗೆ ಮಾಡಿ, ದೇವರೇ ನಾಶಪಡಿಸಬೇಡ, ಬೇಕಾದ್ರೆ ನನ್ನನ್ನು ನೀನು ನಾಶಪಡಿಸು, ಅಥವಾ ಏನಂತ ಹೇಳ್ತಾನೆ, ನಿನ್ನ ಜೀವ ಗ್ರಂಥದ ಪುಸ್ತಕ ನನ್ನ ಹೆಸರು ನಡೆಸಿಬಿಡು, ಆದ್ರೆ ಇಸ್ರೇಲ್ ನಾಶಪಡಿಸಬೇಡ ಅಂತ ಹೇಳ. ಅಂದ್ರೆ ಇಲ್ಲಿ ನೋಡಿ, ಇಸ್ರೇಲ್ ಇರುವಂತ ಇಸ್ರೇಲ್ಗೋಸ್ಕರ ಅಲ್ಲ, ಬದಲಾಗಿ ದೇವರು ಅವರನ್ನು ತಾನು ಮಾಡಿದ ವಾಗ್ದಾನದ ನಿಮಿತ್ತ ಅವರನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾರೆ. ಹೌದು, ನಾವು ನಮ್ಮ ಪ್ರಕಾರ ಇಸ್ರೇಲ್ಗೆ ಜಯ ಇದೆ, ಎಲ್ಲ ಆಗ್ತದೆ. ಆದ್ರೆ ಮತ್ತೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅನೇಕ ಘಟನೆಗಳು ನಾವು ಅಂದ್ಕೊಂಡಂತ ರೀತಿಯಲ್ಲ. ಮತ್ತಷ್ಟೇ ಅಲ್ಲ, ಯಾವ್ದು ವಾಕ್ಯದಲ್ಲಿ ಬರೆಯೋದು ಖಂಡಿತವಾಗ್ಲೂ ಪ್ರತಿ ಪ್ರವಾದಗಳು ನೆರವೇರುತ್ತೆ. ಆದ್ರೆ ಈ ಸದ್ಯಕ್ಕೆ ನೆರವೇರಿಲ್ಲ. ಇನ್ನು ಮುಂದೆ ಪ್ರತಿ ಪ್ರವಾದಗಳು ನೆರವೇರುತ್ತೆ. ಹಾಗಾಗಿ ಅವರು ಪೂಜಿಸ್ತಿರುವಂಥದ್ದೇ ರೋಫಾ ದೇವತೆಯ ಸ್ಟಾರ್ ಅನ್ನು ಇಟ್ಕೊಂಡಿದ್ದಾರೆ. ಬೈಬಲ್ ಹೇಳಿರುವಂತಹ ಸ್ಟಾರ್ ಅವ್ರಿಗೆ ಕೂಡ ಹೇಳಿದ್ರೆ ಈಗ ಸುಮ್ಮನೆ ಸ್ಟಾರ್ ಆಫ್ ಡೇವಿಡ್ ಅಂತ. ಮತ್ತು ಅಷ್ಟೇ ಅಲ್ಲ, ಆದಿಕಾಂಡ 15ನೇ ಅಧ್ಯಾಯ 8ನೇ ವಚನಕ್ಕೆ ಬರ್ತೇವೆ ನೋಡೋಣ. ಆದಿಕಾಂಡ ಅಥವಾ ಉತ್ಪತ್ತಿ 15ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 15ನೇ ಅಧ್ಯಾಯ 8ನೇ ವಚನ. ಎಂಟನೇ ವಚನ ಅಲ್ಲ, ಅಲ್ಲಿಂದ ಕೆಲವು ಹಿಂದಿನಿಂದ ನೋಡ್ಕೊಂಡು ಹೋಗೋಣ. ಒಂದು 7ನೇ ವಚನ ನೋಡೋಣ. ಆದಿಕಾಂಡ 15ನೇ ಅಧ್ಯಾಯ 7ನೇ ವಚನ. ಮತ್ತು ಆತನವರಿಗೆ, ಈ ದೇಶವನ್ನು ಬಾಧ್ಯವಾಗಿ ನನಗೆ ಕೊಡೋದಕ್ಕೆ ಕಲ್ಲಿಯರ ಊರಿನಿಂದ ನಿನ್ನನ್ನು ಹೊರಗೆ ತಂದ ಕರ್ತನು ನಾನೇ ಎಂದು ಹೇಳಿದರು. ಆತನ ದೇವರು ಅದನ್ನು ಕರ್ಕೊಂಡು ಈ ದೇಶವನ್ನು ಕೊಡ್ತೇನೆ ಅಂತ ಹೇಳಿದ. ಆ ದೇಶದ ಒಂದು ಏನಂತಾರೆ ಕಾಂಪೌಂಡ್ ಅಥವಾ ಅದರ ಒಂದು ಬಾರ್ಡರ್ ಏನಾಗಿದೆ ಅಂತ ಹೇಳಿ ನೋಡಿದ್ರೆ 18ನೇ ವಚನಕ್ಕೆ ಬರ್ತೇವೆ. 18ನೇ ವಚನ.
18 ವಚನ, ಅದೇ ಆದಿಕಾಂಡ 15 ಇದೆ, 18 ವಚನ. ಅದೇ ದಿನದಲ್ಲಿ ಕರ್ತನು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತದ ನದಿಯಿಂದ ಮಹಾನದಿಯಾದ ಯುಫ್ರೆಟಿಸ್ ನದಿಯವರೆಗೆ ವಾಸಿಸುವ ಕೆನಿಯರು, ಕೆನಿಜಿಯರು, ಕದ್ಮೋನಿಯರು, ಹಿತ್ತಿಯರು, ಪೆರಿಜಿಯರು, ರೆಫಯೀಮರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಶಿಯರು, ಯೆಬೂಸ್ಯರು ವಾಸವಿರುವ ದೇಶವನ್ನು ನಾನು ನಿನ್ನ ಸಂತತಿಗೆ ಕೊಟ್ಟಿದ್ದೇನೆ ಅನ್ನೋನು ಹೇಳುವಾಗ ದೇವರು ಅಬ್ರಹಾಮನಿಗೆ ಹೇಳುವಂತ ವಾಗ್ದಾನ ಏನಂದ್ರೆ, ಎರಡು ಗುರುತು ಹೇಳ್ತಾನೆ. ಒಂದು ಐಗುಪ್ತದ ನದಿಯಿಂದ, ಮತ್ತು ಇನ್ನೊಂದು ಕಡೆ ಹೇಳ್ತಾನೆ ಯುಫ್ರೆಟಿಸ್ ನದಿಯವರೆಗೂ. ದೇವರು ಹೇಳಿದಂತ ಮಾತು ಸತ್ಯ, ವಾಗ್ದಾನ ಮಾಡುವಂತ ಸತ್ಯ, ಮತ್ತು ನೆರವೇರಿಸ್ತಾನೆ. ಆದರೆ ಇವತ್ತು ಇಸ್ರೇಲ್ ದೇಶ ಐಗುಪ್ತದ ನದಿಯಿಂದ ಯುಫ್ರೆಟಿಸ್ ನದಿಯವರೆಗೂ ಅವ್ರ ರಾಷ್ಟ್ರ ಇವತ್ತಿದೆನಾ? ಖಂಡಿತವಾಗ್ಲೂ ದೇವರು ಹೇಳಿರುವಂತ ಆ ಒಂದು ಏರಿಯಾದಲ್ಲಿ ಇವತ್ತು 2% ಕೂಡ ಅವ್ರು ಆಕ್ರಮಿಸ್ಕೊಂಡಿಲ್ಲ. ದೇವರು ಕೊಟ್ಟಿರುವಂತ ಎಷ್ಟು ಏರಿಯಾ ಹೇಳಿದ್ರು ಅಂದ್ರೆ 2% ಕೂಡ ಅವರು ಆಕ್ರಮಿಸಿಲ್ಲ. ಇನ್ನು ಪಕ್ಕದಲ್ಲಿ ಇನ್ನೂ ಜಗಳ ಇರೋದ್ರಲ್ಲೇ ಇನ್ನು ಗಲಾಟೆ, ಜಗಳ, ಯುದ್ಧ ನಡೀತಾನೆ ಇರೋದು. ಯುಫ್ರೆಟಿಸ್ ನದಿ ಇರಾಕ್ನಲ್ಲಿ ಇರೋದು ನೋಡ್ತೀವಿ. ಅಂದ್ರೆ ಇರಾಕ್ವರೆಗೂ ಇಸ್ರೇಲ್ ರಾಷ್ಟ್ರ ವ್ಯಾಪಿಸ್ಬೇಕು. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಐಗುಪ್ತದ ನದಿ ನಮ್ಮೆಲ್ಲರಿಗೂ ಗೊತ್ತುಂಟು, ಫೇಮಸ್ ಏನಂದ್ರೆ ನೈಲ್ ನದಿ. ಮೋಶೆ ಐಗುಪ್ತ ದೇಶದಲ್ಲಿ ಮಾಡುವಂತ ಅದ್ಭುತ ಕಾರ್ಯಗಳು ನೋಡಿದ ನೈಲ್ ನದಿಯ ನೀರನ್ನು ಕೂಡ ರಕ್ತವಾಗಿ ಮಾರ್ಪಡಿಸ್ಕೊಂಡು ನೋಡ್ತೇವೆ. ಅಂದ್ರೆ ಐಗುಪ್ತ ದೇಶ ಕೂಡ ಇಸ್ರೇಲ್ ಬರಬೇಕು, ಇರಾಕ್ ದೇಶ ಕೂಡ ಇಸ್ರೇಲ್, ಅಂದ್ರೆ ಇರಾಕ್, ಐಗುಪ್ತ ಎಲ್ಲವನ್ನು ಸೇರಿಸಿ ದೇವರು ಹೇಳ್ತಾನೆ, ಇದು ನಿನಗೆ ನಾನು ಸ್ವಾಸ್ಥ್ಯವಾಗಿ ಕೊಡ್ತೇನೆ. ಇಲ್ಲಿ ಹೇಳಿದ ಮೇಲೆ ದೇವ್ರ ವಾಕ್ಯ ಸುಳ್ಳಾಗುತ್ತಾ? ನೆರವೇರ್ಸಕ್ಕಾಗಲ್ಲ ಅಂತ ಹೇಳ್ತಾನೆ. ಇಲ್ಲ, ದೇವ್ರು ಖಂಡಿತವಾಗಿ ಕೊಡ್ತೇನೆ. ಅಂದ್ರೆ 48ರಲ್ಲಿ ಅವ್ರು ಬಂದಾಗ ಇವೆಲ್ಲವನ್ನು ಅವರು ಆಕ್ರಮಿಸ್ಕೊಂಡಿಲ್ಲ. ಅವಿನ್ನೂ ಬೇರೆ ದೇಶಗಳಾಗಿ ಉಳ್ಕೊಂಡಿವೆ. ಮೊದಲನೇದಾಗಿ ನಾವು ನೋಡಿದ್ರೆ ಹೇಳಿದ್ರೆ ಅವರ ಧ್ವಜ, ಅಂದ್ರೆ ಮೊದಲನೇದಾಗಿ ನೋಡೋ ಪ್ರಕಾರ ಅವ್ರು ಇನ್ನೂ ವಿಗ್ರಹಗಳನ್ನು ತೆಗೆದುಹಾಕಿಲ್ಲ. ನಿಜವಾದಂತಹ ಕರ್ತನಾದ ಯೇಸು ಕ್ರಿಸ್ತನನ್ನು ಮೆಸ್ಸಿಯನ್ನಾಗಿ ನಂಬಿಲ್ಲ. ಹೊಸ ಹೃದಯ, ಹೊಸ ಆತ್ಮವನ್ನು ಹೊಂದಿಲ್ಲ. ಜೊತೆಯಲ್ಲಿ ಅವರ ರಾಷ್ಟ್ರದ ಧ್ವಜದ ಮೇಲೆ ಇರುವಂತಹ ಚಿಹ್ನೆ ಕೂಡ ಅದು ನೋಡಿದೆವು ಬೇರೆಯವರಿಗೆ ಸಂಬಂಧಪಟ್ಟಿದ್ದಾಗಿರುವುದು, ಸ್ಟಾರ್ ಆಫ್ ಡೇವಿಡ್ ಅಲ್ಲ. ಮತ್ತು ಮೂರನೇದಾಗಿ ನೋಡುವಾಗ ದೇವರು ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದ್ರು ಅಷ್ಟೊಂದು ಸ್ಥಳವು ಹೊಂದಿಲ್ಲ. ಆ ಸ್ಥಳವನ್ನು ಅವರು ಹೊಂದಿಲ್ಲ. ಹಾಗಿದ್ರೆ ಹೊಂದಿಲ್ಲ ಅಂದ್ಮೇಲೆ ಮತ್ತೆ ದೇವರು ಇನ್ನು ಯಾವಾಗ ಮಾಡ್ತಾನೆ, ಇದಕ್ಕೆ ಯಾವಾಗ ಆಗುತ್ತೆ ಅಂದ್ರೆ, ಹೌದು ಅದು ಆಗುವಂತ ಸಂಗತಿ ನಾವು ನೋಡ್ತೇವೆ. ದಾನಿಯೇಲ 9ನೇ ಅಧ್ಯಾಯಕ್ಕೆ ಬರ್ತೇವೆ. ದಾನಿಯೇಲ 9ನೇ ಅಧ್ಯಾಯದಲ್ಲಿ ನೋಡುವಾಗ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ವಿಷಯ. 9ನೇ ಅಧ್ಯಾಯ 1ನೇ ವಚನ ನೋಡ್ಕೊಂಡು ಹೋಗೋಣ. ಅಹಶ್ವೇರೋಷನ ಮಗನು, ಮೇದ್ಯ ವಂಶದವನು, ಕಸ್ದಿಯ ರಾಜ್ಯದ ಅರಸನೂ ಆದ ದರ್ಯಾವೇಶನ 1ನೇ ವರ್ಷದಲ್ಲಿ, ಅವನ ಆಳ್ವಿಕೆ 1ನೇ ವರ್ಷದಲ್ಲಿ, ದಾನಿಯೇಲನಾದ ನಾನು ಕರ್ತನ ವಾಕ್ಯವು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ಹಾಗೆ ತಾನು ಯೆರೂಸಲೇಮಿನ ಹಾಳು ಬೀಳುವಿಕೆಯಲ್ಲಿ 70 ವರ್ಷಗಳನ್ನು ಸಂಪೂರ್ಣ ಮಾಡುವ ಹಾಗೆ ವರ್ಷಗಳ ಲೆಕ್ಕವನ್ನು ಪುಸ್ತಕದಿಂದ ತಿಳಿದುಕೊಂಡನು. ಮತ್ತು ಉಪವಾಸದಿಂದ ಗೋಣಿತಟ್ಟನ್ನು ಸುತ್ತಿಕೊಂಡು ಪೂಜೆಯನ್ನು ಪಡೆದುಕೊಂಡು ದೇವರಾದ ಕರ್ತನನ್ನು ಹುಡುಕೋದಕ್ಕಾಗಿ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳು ಆತನ ಕಡೆಗೆ ನನ್ನ ಮುಖವನ್ನು ತಿರುಗಿಸಿದೆನು. ಮತ್ತು ನಾನು ಕರ್ತನಾದ ನನ್ನ ದೇವರಿಗೆ ಪ್ರಾರ್ಥಿಸಿ ಮತ್ತು ಅರಿಕೆ ಮಾಡಿ, ಓ ಕರ್ತನೆ, ಅತಿ ಭಯಂಕರನಾದ ಮಹಾದೇವರೇ, ನಿನ್ನನ್ನು ಪ್ರೀತಿ ಮಾಡಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಿಗೆ ಒಡಂಬಡಿಕೆಯನ್ನು ಕೃಪೆಯನ್ನು ಇಟ್ಟು ಕಾಪಾಡುವವನೇ, ನಾವು ಪಾಪ ಮಾಡಿದ್ದೇವೆ ಮತ್ತು ಅಕ್ರಮಗಳನ್ನು ಮಾಡಿದ್ದೇವೆ ಮತ್ತು ಕೆಟ್ಟವರಾಗಿ ನಡೆದಿದ್ದೇವೆ, ತಿರುಗಿ ಬಿದ್ದಿದ್ದೇವೆ. ಅಂದರೆ ನಿನ್ನ ಕಟ್ಟಳೆಗಳನ್ನು ನ್ಯಾಯಗಳನ್ನು ಬಿಟ್ಟು ಹೋಗಿದ್ದೇವೆ. ಇಲ್ಲವೇ ನಿನ್ನ ಹೆಸರಿನ ನಮ್ಮ ಅರಸನಿಗೂ ಪ್ರಧಾನರಿಗೂ ತಂದೆಗಳು ದೇಶದ ಎಲ್ಲಾ ಜನರಿಗೂ ಮಾತನಾಡಿದ ನಿನ್ನ ಸೇವಕರಾದ ಪ್ರವಾದಿಗಳಿಗೆ ಕಿವಿಗೊಡಲಿಲ್ಲ. ಓ ಕರ್ತನೆ, ನೀನು ನೀತಿವಂತನು. ಆದರೆ ನಾವು ಈ ದಿನ ಪ್ರಕಾರ ನಾಚಿಕೆ ಈಡಾಗುವರು ಯೆಹೂದ ಮನುಷ್ಯರಿಗೂ, ಯೆರೂಸಲೇಮಿನ ನಿವಾಸಿಗಳಿಗೂ ಮತ್ತು ಸಮಸ್ತ ಇಸ್ರಾಯೇಲರಿಗೂ, ಹತ್ತಿರದಲ್ಲಿರುವವರಿಗೂ ಮತ್ತು ದೂರದಲ್ಲಿರುವವರಿಗೂ ಅವರಿಗೆ ವಿರುದ್ಧವಾಗಿ ಮಾಡುವ ಅವರ ಅಪರಾಧ ನಿಮಿತ್ತ ನೀನು ಅವರನ್ನು ಎಲ್ಲಾ ದೇಶಗಳಲ್ಲೂ ತಳ್ಳಿಬಿಟ್ಟಿರುವೆ, ಓಡಿಸಿ ಬಿಟ್ಟಿರುವೆ. ಇಲ್ಲಿ ದಾನಿಯೇಲ ಪ್ರಾರ್ಥನೆ ಮಾಡ್ತಿದ್ದಾನೆ, ನಡೆದಿರುವಂತ ಘಟನೆ ನಾವು ಏನಾಗಿದ್ದೇವೆ. ಈ ಸಮಯದಲ್ಲಿ ಕೂಡ ದಾನಿಯೇಲನು ಹೇಳ್ತಿದ್ದಾನೆ, ಯಾವ ಅರಸನು ಯಾವ ಸಮಯ ಎಲ್ಲ ಅದನ್ನೇ ಹೇಳ್ತಾರೆ. ಇನ್ನು ಹೊರಗಿದ್ಕೊಂಡು ಆದ್ರೂ ಪ್ರಾರ್ಥನೆ ಮಾಡ್ತಿದ್ವಿ. ಯಾಕೆ ಅಂದ್ರೆ ಗೊತ್ತುಂಟು, ಯಾಜಕಾಂಡ ಅಥವಾ ಲೇವಿಕಾಂಡ 26ನೇ ಅಧ್ಯಾಯಕ್ಕೆ ಬರ್ತೇವೆ. ಲೇವಿಕಾಂಡ ಅಥವಾ ಯಾಜಕಾಂಡ 26ನೇ ಅಧ್ಯಾಯ 26ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ದೇವರು ಅನೇಕ ಆಶೀರ್ವಾದಗಳ ಜೊತೆಯಲ್ಲಿ ಇಲ್ಲಿ ಮುಂದೆ ಅಂದ್ರೆ 1ರಿಂದ 13 ವಿಷಯಗಳನ್ನು ನೋಡುವಾಗ 26ನೇ ಅಧ್ಯಾಯ 1ರಿಂದ 13 ವಚನಗಳವರೆಗೂ ದೇವರು ನೀವೇನೇನು ಮಾಡಿದ್ರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಯಮಗಳನ್ನು ಕಾಪಾಡ್ಕೊಂಡು ಹೋದ್ರೆ ನಿಮ್ಮನ್ನು ಹೇಗೆಲ್ಲ ನಾನು ಆಶೀರ್ವದಿಸ್ತೇನೆ. ಆಶೀರ್ವಾದಗಳು ಹೇಳ್ಕೊಂಬಂದ ಲೇವಿಕಾಂಡ 26ನೇ
ಅಧ್ಯಾಯ ಅಥವಾ ಯಾಜಕನ 26ನೇ ಒಂದು ದಿನ 13ರಲ್ಲಿ ಅದು ಹೇಳ್ತಾರೆ. 14ನೇ ವರ್ಷದಿಂದ ಮುಂದೆ ಆತನು ಹೇಳ್ತಾನೆ. ಅದೇ 26ನೇ ಅಧ್ಯಾಯ ಯಾಜಕಾಂಡ 26ನೇ ಅಧ್ಯಾಯ 14ನೇ. ನೀವು ನನ್ನ ಮಾತನ್ನು ಕೇಳದೆ ಎಲ್ಲಾ ಆಜ್ಞೆಗಳ ಪ್ರಕಾರ ನಡೆಯದೆ ಹೋದರೆ, ನನ್ನ ನಿಯಮಗಳನ್ನು ನೀವು ಅಸಡ್ಡೆ ಮಾಡಿದರೆ, ಇಲ್ಲವೇ ನನ್ನ ನಿರ್ಣಯಗಳಲ್ಲಿ ನಿಮ್ಮ ಪ್ರಮಾಣ ಅಸಹ್ಯಪಟ್ಟರೆ, ನೀವು ನನ್ನ ಒಡಂಬಡಿಕೆಯನ್ನು ಮೀರಿ ನನ್ನ ಎಲ್ಲಾ ಆಜ್ಞೆ ಪ್ರಕಾರ ಮಾಡದೆ ಹೋದರೆ ಏನೋ ನೋಡ್ತೇವೆ, ಹೇಗೆಲ್ಲಾ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ಅದನ್ನೇ ಮುಂದಿನ ಅನೇಕ ವಚನಗಳು ನೋಡುವಾಗ ಅಲ್ಲಿ ನೋಡ್ತೇವೆ, ಅವರನ್ನು ಚದುರಿಸಿ ಬಿಟ್ಟಿರುವಂಥದ್ದು, ಅವರನ್ನು ಶಿಕ್ಷಿಸಿರುವಂಥದ್ದು. ಆದರೆ ಅದೇ 26ನೇ ಅಧ್ಯಾಯ 1ನೇ ವಚನ, ಸಾರಿ 2ನೇ ವಚನ ನೋಡ್ಕೊಂಡು ಹೋದ್ರೆ ಎಲ್ಲ ನೋಡ್ತೇವೆ. ಅಥವಾ 1ನೇ ವಚನ ನೋಡೋಣ. ಅದೇ ಲೇವಿಯಕಾಂಡ 26ನೇ 1ನೇ ವಚನ. ನೀವು ನಿಮಗಾಗಿ ವಿಗ್ರಹವನ್ನಾಗಲಿ ಕಿತ್ತ ಪ್ರತಿಮೆಯನ್ನಾಗಲಿ ಮಾಡಿಕೊಳ್ಳಬೇಡ್ರಿ, ಇಲ್ಲವೇ ನಿಲ್ಲಿಸುವ ಪ್ರತಿಮೆಯನ್ನು ಮಾಡಿಕೊಳ್ಳಬೇಡ್ರಿ, ಇಲ್ಲವೇ ಕಲ್ಲಿನ ಪ್ರತಿಮೆಯನ್ನು ನಿಮ್ಮ ದೇಶದಲ್ಲಿ ಇಟ್ಟುಕೊಂಡು ಅದಕ್ಕೆ ಅಡ್ಡ ಬೀಳಬೇಡ್ರಿ. ಯಾಕಂದ್ರೆ ನಿಮ್ಮ ದೇವರಾಗಿರೋ ಕರ್ತನು ನಾನೇ. ನನ್ನ ಸಂಪತ್ತಿಗಳು ನೀವು ಕಾಪಾಡಬೇಕು ಮತ್ತು ನನ್ನ ಪರಿಶುದ್ಧ ಸ್ಥಳಕ್ಕೆ ಭಯಪಡಬೇಕು, ನಾನೇ ಕರ್ತನು. ಅಲ್ಲಿ 3ನೇ ವಚನ, ನೀವು ನನ್ನ ನಿಯಮ ಪ್ರಕಾರ ನಡೆದುಕೊಂಡು ನನ್ನ ಆಜ್ಞೆಗಳನ್ನು ಕೈಕೊಂಡು ಅವುಗಳಂತೆ ಮಾಡಿದರೆ ನಿಮಗೆ ಮಳೆಯನ್ನು ತಕ್ಕ ಕಾಲದಲ್ಲಿ ಸುರಿಸುನು, ಆಗ ಭೂಮಿಯಲ್ಲ ಬೆಳೆಯನ್ನು ಕೊಡುವುದು, ಭೂಮಿಯ ಮರಗಳು ಅವುಗಳ ಫಲವನ್ನು ಕೊಡುವು. ಹೀಗೆಲ್ಲ ನೋಡ್ತೇವೆ. 13 ವಚನಗಳವರೆಗೂ ನೀವು ಒಂದು ವೇಳೆ ವಿಧೇಯರಾದ್ರೆ ನಾನು ಹೇಗೆಲ್ಲ ಆಶೀರ್ವದಿಸ್ತೇನೆ. 14ನೇ ವಚನದಿಂದ ಮುಂದೆ ಬರುವಾಗ ಹೇಳ್ತೇನೆ, ಒಂದು ವೇಳೆ ನೀವು ನನಗೆ ವಿರೋಧವಾಗಿ ನಡೆದ್ರೆ ನಾನು ಏನ್ ಮಾಡ್ತೇನೆ, ದೇವ್ರು ಮೊದಲೇ ಎಲ್ಲ ತಿಳಿಸ್ತದೆ. ಮತ್ತು ಇದು ನೋಡ್ತೇವೆ 23ನೇ ವಚನದ ಅಧ್ಯಾಯದಲ್ಲಿ ನೋಡ್ತೇವೆ, ಒಡಂಬಡಿಕೆಯ ಸ್ಥಾಪನೆ. ದೇವರು ಏನಂತೆ ವಿಮೋಚನೆ ಕಾಲದಲ್ಲಿ ನಾವು ಅವಾಗಲೇ ನೋಡಿದ್ದೇವೆ. 19ನೇ ಅಧ್ಯಾಯದಲ್ಲಿ ಆತನು ಒಡಂಬಡಿಕೆಯನ್ನು ಮಾಡಿದನು, ಆದರೆ ಅದರ ಸ್ಥಾಪನೆ ಲೇವಿ ಕಾಂಡದಲ್ಲಿ ಬಂದವು. ಇಲ್ಲಿ ಬರುವಾಗ ಅವು ಒಡಂಬಡಿಕೆ ಅಂದ್ರೆ ಎಲ್ಲ ನೋಡ್ತೇವೆ, ಇಬ್ಬರು ಜನರ ಮಧ್ಯದಲ್ಲಿ ಆಗುವಂತ ಒಡಂಬಡಿಕೆ. ಇಷ್ಟೆಲ್ಲರೂ ದೇವರು ಹೇಳಿರುವಂತ ಮಾತುಗಳು ಹೇಳ್ತಾರೆ, ನಾವೆಲ್ಲರೂ ಒಪ್ಕೊಳ್ತೇವೆ. ಅವತ್ತಂತೆ ಇವತ್ತು ನೋಡ್ತೇವೆ ಯಾವಾಗಲೂ ಅದನ್ನು ಹೇಗೆ ನಾವು ಇಬ್ರಿಯ ಪತ್ರಿಕೆ ನೋಡ್ತೇವೆ, ಮೊದಲನೇ ಒಡಂಬಡಿಕೆ ಕೂಡ ರಕ್ತದಲ್ಲೇ ಸ್ಥಾಪಿತವಾಯಿತು, ಎರಡನೇದು ಹಾಗಾಗ್ತದೆ. ಇಲ್ಲಿ ಕೂಡ ನೋಡ್ತೇವೆ ಕುರಿಯ ಯಜ್ಞವಾಗಿ ಸಮರ್ಪಿಸಿ ಆ ಒಂದು ಒಡಂಬಡಿಕೆಯನ್ನು ಸ್ಥಾಪಿಸಿದ ದೇವರು. ಮೋಶೆ ಅದರ ಮಧ್ಯಸ್ಥಿಕನಾಗಿ ಅದನ್ನು ಮಾಡಿದ್ರು. ಅವರೆಲ್ಲ ಒಪ್ಕೊಂಡ್ರು, ಹೌದು ನಾವು ಮಾಡ್ತೇವೆ ಅಂತ ಹೇಳಿ. ಆದ್ರೆ ಒಪ್ಪಿಕೊಂಡ ಮೇಲೆ ದೇವರು ಹೇಳ್ದ, ಕೈಕೊಂಡು ನಡೆದ್ರೆ ವಿಧೇಯರಾದ್ರೆ ಆಶೀರ್ವಾದ, ಅವಿಧೇಯರಾದ್ರೆ ನಿಮಗೆ ಶಾಪ ಶಿಕ್ಷೆ ಅಂತ ಹೇಳಿದ್ರು. ಅದರ ಪ್ರಕಾರ ದೇವರು ಅವರನ್ನು ಚದುರಿಸಿಬಿಟ್ಟ. ಅದಕ್ಕೋಸ್ಕರ ದಾನಿಯೇಲನು ಅದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂದ್ರೆ ನಾವೆಲ್ಲ ಹೀಗೆ ಮಾಡಿದೆವು, ಆದ್ರೆ ದೇವರೇ ನಮ್ಮನ್ನು ನೀನು ಕರುಣಿಸು ಅಂತ ಹೇಳಿ ಕೇಳೋದಕ್ಕೋಸ್ಕರವೇ ಇಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ವಿಶೇಷವಾಗಿ ನೋಡ್ತೇವೆ 29ನೇ ಅಧ್ಯಾಯ ಬರುವಾಗ ಅಲ್ಲಿ ಹೆಡ್ಡಿಗೆ ಕೊಟ್ಟಿದ್ದಾರೆ 70 ವಾರಗಳ ಕಾಲ. ಸೊ ಈ ವಾಕ್ಯದಲ್ಲಿ ಮನೆಯಲ್ಲಿ ಹೋಗಿ ಆಮೇಲೆ ಓದ್ರಿ ಕೊಡುವಾಗಿ ನೋಡುವಾಗ ನೋಡ್ತೇವೆ 69 ಇಲ್ಲಿ ಹೇಳೋ ಪ್ರಕಾರ 69 ವಾರಗಳು ನೆರವೇರಿ ಹೋಗ್ಬೇಕು. 69 25ನೇ ವರ್ಷಕ್ಕೆ ಬರ್ತೇವೆ. ಅದೇ 9ನೇ ಅಧ್ಯಾಯ 25ನೇ ವಚನ, 24ನೇ ವಚನ ನೋಡೋಣ. 20ನೇ ಅದೇ 9ನೇ ಅಧ್ಯಾಯ ದಾನಿಯೇಲ 9ನೇ ಅಧ್ಯಾಯ 24ನೇ ವಚನದಿಂದ, ಅಕ್ರಮಗಳನ್ನು ಮುಗಿಸುವುದಕ್ಕೂ ಪಾಪಗಳನ್ನು ಮುಚ್ಚುವುದಕ್ಕೂ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ಮಾಡೋದಕ್ಕೂ ನಿತ್ಯವಾದ ನೀತಿಯನ್ನು ಬರಮಾಡುವುದಕ್ಕೂ ಆ ದರ್ಶನಕ್ಕೂ ಪ್ರವಾದಿಗೂ ಮುದ್ರೆ ಹಾಕುವುದಕ್ಕೂ ಅತಿ ಪರಿಶುದ್ಧರನ್ನು ಅಭಿಷೇಕ ಮಾಡುವುದಕ್ಕೂ ನಿನ್ನ ಜನರ ಮೇಲೆಯೂ ನಿನ್ನ ಪರಿಶುದ್ಧ ಪಟ್ಟಣದ ಮೇಲೆಯೂ 70 ವಾರಗಳು ನೇಮಿಸಲ್ಪಟ್ಟಿವೆ. ಆದ್ದರಿಂದ ನೀನು ಅರಿತು ತಿಳಿಯಬೇಕಾದದ್ದು ಏನೆಂದರೆ, ಯೆರೂಸಲೇಮನ್ನು ತಿರುಗಿ ಸ್ಥಾಪಿಸಿ ಕಟ್ಟಲು ಆಜ್ಞೆ ಹೊರಡುವುದು ಮೊದಲುಗೊಂಡು ಅಭಿಷಿಕ್ತನಾದ ಮೆಸ್ಸಿಯನ ಪ್ರಭುವಿನ ಅಂತ್ಯದವರೆಗೂ 7 ವಾರಗಳು ಕಳೆಯಬೇಕು. ಅದು ಪುನಃ ಸ್ಥಾಪಿಸಲ್ಪಟ್ಟು 62 ವಾರಗಳು ಇರುವುದು. ಅದಕ್ಕೆ ಬೀದಿಯು ಗೋಡೆಗಳು ಕಷ್ಟ ಕಾಲದಲ್ಲಿ ಕಟ್ಟಲ್ಪಡುವುದು ಮತ್ತು 62 ವಾರಗಳಾದ ಮೇಲೆ ಮೆಸ್ಸಿಯನ್ನು ಛೇದಿಸಲ್ಪಡುವುದು. ಆದರೆ ತನಗಾಗಿ ಅಲ್ಲ, ಮತ್ತು ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪರಿಶುದ್ಧ ಸ್ಥಳವನ್ನು ನಾಶ ಮಾಡುವುದು. ಪ್ರಳಯದಿಂದ ಅದು ಅಂತ್ಯವಾಗುವುದು, ಅಂತ್ಯದವರೆಗೂ ಯುದ್ಧವಾಗಿ ನಾಶಗೊಳಿಸಬಹುದು. ಮತ್ತು ಅವನು 1 ವಾರಕ್ಕಾಗಿ ಬಹಳ ಜನರಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ವಾರದಲ್ಲಿ ಯಜ್ಞವನ್ನು ಅರ್ಪಣೆಯನ್ನು ನಿಲ್ಲಿಸುವುದು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿಕೊಳ್ಳುವುದು. ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವುದು ಅಂತ ಹೇಳಿ ಎಲ್ಲ ನೋಡುವಾಗ ನೋಡ್ತೇವೆ. 69ನೇ ವಾರದ ನಂತರ ಮೆಸ್ಸಿಯನ್ನು ಛೇದಿಸಲ್ಪಡುವನು. ಕರ್ತನಾದ ಯೇಸು ಕ್ರಿಸ್ತನ ಮರಣ ದಾನಿಯೇಲನ ಪ್ರವಾದನೆ ಪ್ರಕಾರ 69 ವಾರಗಳ ನಂತರ ಅದು ನಡೆದು ಹೋಯಿತು. ಆದ್ರೆ ಪರಿಪೂರ್ಣವಾದಂತಹ ಒಂದು ಪ್ರವಾದನೆ 70 ವಾರಗಳ ಕಾಲದ ಒಂದು ಪ್ರವಾದನೆ. 69 ವಾರ ಆದ ತಕ್ಷಣ 70ನೇ ವಾರ ಕಂಟಿನ್ಯೂ ಆಗ್ಬೇಕಾಗಿತ್ತು. ನಮ್ಗೆ ಯಾವಾಗಲೂ ನೋಡ್ತೇವಲ್ಲ, 24ನೇ ಇಸ್ವಿಯಲ್ಲಿ ಡಿಸೆಂಬರ್ 31 ರಾತ್ರಿ ನಾವು ಕಾಯ್ತಾ ಇರ್ತೇವೆ. 31 ರಾತ್ರಿ 12 ಗಂಟೆ ಆದ ತಕ್ಷಣ ನಾವು 25ನೇ ಇಸ್ವಿಗೆ ನಾವು ಕಾಲಿಟ್ಟೆವು ಅಂತ. 69 ವಾರಗಳು ಕೂಡ ಹಾಗೆ ನಡ್ಕೊಂಡು ಬಂತು. 69 ವಾರಗಳು ಕೂಡ 1 ವಾರ ತಕ್ಷಣ 1 ವಾರ ಅಂದ್ರೆ ಇಲ್ಲ ನೋಡೋ ಪ್ರಕಾರ 1 ವಾರ ಏನಂದ್ರೆ ಇಲ್ಲಿ ಕೇವಲ 1 ದಿವಸದ 7 ದಿವಸಗಳ ವಾರ ಇರ್ತಲ್ಲ. 1 ವಾರ ಅಂದ್ರೆ 7 ವರ್ಷಗಳ ಕಾಲ
ಒಂದು ವಾರ ಅಂತ ಹೇಳಿ ನೋಡ್ತೇವೆ. ಹಾಗಾಗಿ 490 ವರ್ಷಗಳು ಇದೆ ಹೇಳಿ ಏನೇನು ಹೇಳಿದ್ರು ಅದ್ರ ಪ್ರಕಾರ ನೆರವೇರಿತು. ಅದರ ಪ್ರಕಾರವೇ ಕರ್ತನು ಅಥವಾ ಮೆಸ್ಸಿಯನ್ನು ಛೇದಿಸಲ್ಪಟ್ಟನು. ಅದಾದ ತಕ್ಷಣ 70ನೇ ವಾರ ಪ್ರಾರಂಭವಾಗಬೇಕಾಗಿತ್ತು. ಆದ್ರೆ 70ನೇ ವಾರ ಪ್ರಾರಂಭವಾಗಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಅದನ್ನೇ ಪೇತ್ರನು ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬರ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಚನ. ಆದರೆ ಇದು ಪ್ರವಾದಿಯಾದ ಯೋವೇಲನಿಂದ ಹೇಳಲ್ಪಟ್ಟದಾಗಿದೆ. ಅದೇನೆಂದರೆ, ಹಳೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವನು. ಇದೆಲ್ಲ ಹೇಳ್ಕೊಂಡು ಬರ್ತಾನೆ. ಮುಂದೆ ನಡೀತಿರುವಂತ ಎಲ್ಲಾ ಕಾರ್ಯಗಳು ಅಂತ ಹೇಳ್ತಾ ಇದ್ದ ಹಾಗೆ ಮುಂದೆ ಬರ್ತೇವೆ. 29ನೇ ವಚನಕ್ಕೆ ಬರೋಣ. ಅದೇ 2ನೇ 29ನೇ ವಚನ. ಜನರೇ ಸಹೋದರರೇ, ಮೂಲಪಿತೃವಾದ ದಾವೀದನ ವಿಷಯವಾಗಿ ನಿಮ್ಮೊಂದಿಗೆ ಧಾರಾಳವಾಗಿ ಮಾತನಾಡ್ತೇನೆ. ಅವನು ಸತ್ತು ಹೂಣಲ್ಪಟ್ಟನು. ಅವನ ಸಮಾಧಿ ಇದಿನವರೆಗೆ ನಮ್ಮಲ್ಲಿದೆ. ದಾವೀದನು ಪ್ರವಾದಿ ಆಗಿದ್ದರಿಂದ ಶರೀರ ಪ್ರಕಾರ ತನ್ನ ಸಂತಾನದವರಲ್ಲಿ ದೇವರು ಕ್ರಿಸ್ತನನ್ನು ನೇಮಿಸಿ ತನ್ನ ಸಿಂಹಾಸನ ಮೇಲೆ ಕುಳಿತುಕೊಳ್ಳುವಂತೆ ಮಾಡುವೆಂದು ಆಡಿಟ್ಟು ಪ್ರಮಾಣ ಪೂರ್ವಕವಾಗಿ ತನಗೆ ಹೇಳಿದ್ದನು. ಅವನು ಬಲ್ಲವನಾಗಿದ್ದನು ಮತ್ತು ಆತನ ಆತ್ಮವು ಪಾತಾಳದಲ್ಲಿ ಬಿಡಲ್ಪಡಲಿದ್ದನು. ಆತನ ಶರೀರವು ಕೊಳೆಯಲಿದ್ದನು. ಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ ಅವನು ಇದನ್ನು ಮುಂದಾಗಿ ನೋಡಿ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. 31ನೇ ವಿಶೇಷವಾಗಿ ನೋಡ್ತೇವೆ. ದೇವರು ಬಲಗೈಯಿಂದ ಆತನ ಸ್ಥಾನಕ್ಕೆ ಏರಿಸಲ್ಪಟ್ಟನು. ತಂದೆಯಿಂದ ಪವಿತ್ರಾತ್ಮವಾದನ್ನು ಹೊಂದಿ ನೀವಿಗೆ ನೋಡಿ ಕೇಳುವುದನ್ನು ಆತನು ಸುರಿಸಿದ್ದಾನೆ. ಯಾಕಂದ್ರೆ ದಾವೀದನು ಆಕಾಶಗಳಿಗೆ ಹೋಗಲಿಲ್ಲ, ಆದರೆ ಅವನು ಕರ್ತನು ನನ್ನ ಕರ್ತನಿಗೆ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಪೀಠವಾಗಿ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಕುಳಿತುಕೊಂಡರೆಂದು ಎಂದು ತಾನೇ ಹೇಳುತ್ತಾನೆ. ನೋಡುವಾಗ ದೇವರಲ್ಲಿ ಪ್ರವಾದನೆ ಮಾಡಿ ಹೇಳಿರುವಂಥದ್ದು ನೆರವೇರುವಂತಹ ಸಂಗತಿ. ಪೇತ್ರನು ಪಂಚಾಶತ್ತ ಮಾಪ ದಿವಸ ಹೇಳ್ತಾನೆ. ಇದು ಏನ್ ನಡೀತದೆ ಅಂದ್ರೆ, ಯೋವೇಲನು ಪ್ರವಾದನೆ ಹೇಳುವ ಪ್ರಕಾರ ದೇವರು ಯೋವೇಲನ ಮೂಲಕವಾಗಿ ಮಾಡುವಂಥ ಪ್ರವಾದನೆ ನೆರವೇರಿಕೆ ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಕರ್ತನಾದ ಯೇಸು ಮೆಸ್ಸಿಯನನ್ನು ತಂದೆಯಾದರು ಹೇಳ್ತಾನೆ, ವಿರೋಧಿಗಳಿಂದ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತರು. ಇಲ್ಲಿ ಅದನ್ನು ಕೂತಿದ್ದಾರೆ. ಅದೇ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಬರುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 56ನೇ ವಚನ ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 56ನೇ ವಚನ. ಆಗ ಆಕಾಶಗಳು ತೆರೆದುಗಳನ್ನು ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನಾನು ನೋಡುತ್ತೇನೆ ಎಂದು ಹೇಳಿದರು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಕರ್ತನು ದೇವರ ಬಲಗಡೆಯಲ್ಲಿ ಕುಂತಿದ್ದಾನೆ. ದೇವರು ಹೇಳ್ತಾನೆ, ನೀನು ವಿರೋಧಿಗಳನ್ನ ಪಾದಪೀಠ ಮಾಡುವವರೆಗೂ ನೀನು ಇಲ್ಲಿ ಕೂತಿರು ಅಂತ ಹೇಳ. 2ನೇ ಅಧ್ಯಾಯ ನೋಡುವಾಗ ಸ್ಟೆಫನನ್ನು ನೋಡ್ತಿದ್ದಾನೆ. ಕರ್ತನಾದ ಯೇಸು ಕೂತ್ಕೊಂಡಿಲ್ಲ, ಆತನು ಎದ್ದು ನಿಂತಿದ್ದಾನೆ ಅಂದ್ರೆ ಆತನು ಬರುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಇನ್ನೇನು ಸ್ಟೆಫನನ ಮರಣದ ನಂತರ 69 ವಾರಗಳ ನಂತರ 70ನೇ ವಾರ ಇನ್ನೇನು ಪ್ರಾರಂಭವಾಗಬೇಕು. ಕರ್ತನಾದ ಯೇಸು ಅದಕ್ಕೆ ಎದ್ದು ಕೂತಿರುವ ನಿಂತಿದ್ದಾನೆ. ಅದರಲ್ಲಿ 2 ಅರ್ಥ ವಿವರಣೆ ಕೊಡೋದು ನೋಡ್ತೇವೆ. ಒಂದು, ಹೌದು ಕರ್ತನ ಎದ್ದು ನಿಂತುಕೊಂಡನು, ಆದರೆ ಆತನು 70ನೇ ವಾರ ಪ್ರಾರಂಭ ಮಾಡೋದಕ್ಕೆ ಆತನು ಶುರು ಮಾಡಲಿಲ್ಲ. ಬದಲಾಗಿ ಆತನು ಅನ್ಯರಿಗೆ ನೇಮಿಸಲ್ಪಟ್ಟಂತ ಅಪೊಸ್ತಲನಾದಂತ ಪೌಲನಿಗೆ ಆತನು ಬಂದು ಭೇಟಿಯಾದ. ಪೌಲನಿಗೆ ಆತನು ತನ್ನ ಏನಂತಾರೆ ಮರ್ಮವಾಗಿರುವಂತಹ ರಹಸ್ಯವನ್ನು ಆತನು ಪೌಲನಿಗೆ ತಿಳಿಸಿದನು. ಅದನ್ನೇ ನಾವು ಎಫೆಸ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಫೆಸ 3ನೇ ಅಧ್ಯಾಯ 1ನೇ ವಚನದಿಂದ ಎಫೆಸ 3ನೇ ಅಧ್ಯಾಯ 1ನೇ ವಚನ. ಈ ಕಾರಣದಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಯೇಸು ಕ್ರಿಸ್ತನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರವಾಗಿ ನನಗೆ ಕೊಡಲ್ಪಟ್ಟ ದೇವರ ಕೃಪಾಯುಗದ ವಿಷಯದಲ್ಲಿ ನೀವು ಕೇಳಿರುವುದಾದರೆ ಇದುವರೆಗೆ ಗುಪ್ತವಾಗಿದ್ದನ್ನು ಆತನ ಪ್ರಕಟದಿಂದ ನನಗೆ ಹೇಗೆ ತಿಳಿಸಿದೆಂಬುದನ್ನು ನಾನು ಮೊದಲು ನಿಮಗೆ ಸಂಕ್ಷೇಪವಾಗಿ ಬಂದ ಪ್ರಕಾರ ಬರೆದಲ್ಲಿ ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳು ಆತನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಮನುಷ್ಯ ಪುತ್ರರಿಗೆ ತಿಳಿಸಲ್ಪಡಲಿಲ್ಲ. ಇಲ್ಲಿ ಏನ್ ಹೇಳ್ತಾನೆ, ಇದು ಮರ್ಮ ಗುಪ್ತವಾಗಿರುವಂಥದ್ದು. ಲೋಕಾದಿಯಿಂದ ಆತ್ಮೀಯತೆ ಇದುವರೆಗೂ 3ನೇ ಸರಿ ಇದುವರೆಗೆ ಗುಪ್ತವಾಗಿದ್ದನ್ನು ಅದರ ಪ್ರಕಟದಿಂದ ನನಗೆ ತಿಳಿಸಿದನು. ದೇವರು ಎಲ್ಲವನ್ನೂ ಪ್ರವಾದನೆ ಮಾಡಿದ್ದ. 69 ವಾರಗಳವರೆಗೂ ಏನಾಗುತ್ತೆ ಅದನ್ನು ಪ್ರವಾದನೆ ಮಾಡ್ದ. 70ನೇ ವಾರದಲ್ಲಿ ಏನಾಗುತ್ತೆ ಅದನ್ನು ಕೂಡ ದೇವರು ಪ್ರವಾದನೆ ಮಾಡಿದ್ದಾನೆ. ಆದರೆ 69ನೇ ವಾರ ಆದ ತಕ್ಷಣ 70ನೇ ವಾರ ಯಾಕೆ ಕಂಟಿನ್ಯೂ ಆಗ್ಲಿಲ್ಲ ಅಂದ್ರೆ, ದೇವರು ಯಾವುದನ್ನು ಮರ್ಮವಾಗಿಟ್ಟಿದನೋ ಅದನ್ನು ಇಲ್ಲಿ ಪೌಲನ ಮುಖಾಂತರ ಪ್ರಕಟ ಮಾಡಿದ. ಅದಕ್ಕೆ ಪ್ರವಾದನೆ ಕಂಟಿನ್ಯೂ ಆಗಲಿಲ್ಲ.
ಇವತ್ತಿನ ಕಾಲ ಏನಂದ್ರೆ ಇವತ್ತು ಕೃಪೆ ಕಾಲ, ಮರ್ಮವಾಗಿರುವಂತ ಒಂದು ಸುವಾರ್ತಿನ ದೇವರು ನಮ್ಗೆ ಅನುಗ್ರಹಿಸಿದ್ದಾರೆ. 7ನೇ ವಚನ ನೋಡ್ತೇವೆ, ಅದೇ ಎಫೆಸ 3ನೇ 7ನೇ ವಚನ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಅನುಗ್ರಹಿಸಿದ ಕೃಪಾದಾನಕ್ಕನುಸಾರವಾಗಿ ನಾನು ಈ ಸುವಾರ್ತೆಗೆ ಸೇವಕನಾದನು. ಈ ಸುವಾರ್ತೆ ಯಾವುದು? ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದುವಂತ ಸುವಾರ್ತೆ. ಈ ಸುವಾರ್ತೆ ಅನ್ಯರು ಮತ್ತು ಯಹೂದ್ಯರಂತ ಪ್ರತ್ಯೇಕವಿಲ್ಲದೆ ಇಬ್ಬರು ಒಟ್ಟಾಗಿ ಒಂದೇ ಮನುಷ್ಯನಾಗುವಂತ ಸುವಾರ್ತೆ ನಾನು ದೇವರು ನನ್ನ ಮೂಲಕವಾಗಿ ನಿಮಗೆ ಕೊಟ್ಟಿದ್ದಾನೆ, ಕೃಪೆಯ ಸುವಾರ್ತೆ. ಸೊ 69ನೇ ವಾರ 70ನೇ ವಾರ ಯಾಕೆ ಕಂಟಿನ್ಯೂ ಆಗಲಿಲ್ಲ ಅಂದ್ರೆ ದೇವರು ಅಲ್ಲಿವರೆಗೂ ಮರ್ಮವಾಗಿರುವಂತ ಸಂಗತಿಯನ್ನು ಅವಾಗ ಮಾತ್ರವೇ ಅದನ್ನು ಬಹಿರಂಗಪಡಿಸಿದ್ರು. ಅದಕ್ಕೆ 1 ಕೊರಿಂಥ 2ನೇ ಅಧ್ಯಾಯ 8ನೇ ವಚನ ನೋಡ್ತೇವೆ. 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನ ನೋಡೋಣ. 1 ಕೊರಿಂಥ 2ನೇ ಅಧ್ಯಾಯ 7ನೇ ವಚನ. ಆದರೆ ಗುಪ್ತವಾಗಿದ್ದ ಜ್ಞಾನವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳ್ತೇನೆ. ಅದನ್ನು ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿದನು. ದೇವರು ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿದನು, ಆದರೆ ಅದನ್ನು ಬಹಿರಂಗಪಡಿಸಲಿಲ್ಲ. ಇದೇ ದೇವರ ಮರ್ಮ. 8ನೇ ವಚನ ಹೇಳ್ತಾನೆ, ಅದನ್ನು ಆ ಜ್ಞಾನವನ್ನು ಇಹಲೋಕಾಧಿಪತಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ. ಸೈತಾನ ಯಾವ ಜನರಿಗೂ ದೇವ್ರು ಏನ್ ಮರ್ಮ ಇಟ್ಟಿದ್ರು ಅದು ಗೊತ್ತಿರಲಿಲ್ಲ. ಯಾಕಂದ್ರೆ ದೇವ್ರು ಮುಚ್ಚಿಟ್ಟಿದ್ರು. ಲೋಕೋತ್ಪತ್ತಿಕ್ಕಿಂತ ಮುಂಚಿನಿಂದ ದೇವರು ನೇಮಿಸಿದ್ದಾನೆ ಅಂದ್ರೆ ಅದು ಬಹಿರಂಗಪಡಿಸಲಿಲ್ಲ. ಸೈತಾನನ್ ಗೊತ್ತಿರಲಿಲ್ಲ. ಅದಕ್ಕೆ ಸೈತಾನ ಎಲ್ಲ ಪ್ರಯತ್ನ ಮಾಡಿ ಏನೆಲ್ಲ ಮಾಡಿ ಕೊನೆಗೆ ಇದೇನು ನಾನೇ ಕೆಲಸ ಮಾಡ್ಬೇಕಂತ ಹೇಳಿ ಅಲ್ಲಿ ನೋಡ್ತೇವೆ. ಯೋಹಾನ ಸುವಾರ್ತೆಯಲ್ಲಿ ಬೇರೆ ಸುವಾರ್ತೆಗಳು ನೋಡುವಾಗ ಅವನೇ ನೇರವಾಗಿ ಇಸ್ಕರಿಯೋತ ಯೂದನಲ್ಲಿ ಪ್ರವೇಶಿಸಿ ಇನ್ನೇನು ನಾನು ಮಾಡೋಂಥ ಕೆಲಸ ಮಾಡಿಬಿಡುವ, ಈತನನ್ನು ಸಾಯಿಸ್ಬೇಕು. ಇಲ್ಲೇನು ಹೇಳ್ತಾನೆ, ಒಂದು ವೇಳೆ ಇವರಿಗೆ ಮತ್ತು ವಿಶೇಷ ಸೈತಾನನಿಗೆ ಏನಾದ್ರು ಈ ಒಂದು ಜ್ಞಾನ ಬಂದಿದ್ರೆ, ರಹಸ್ಯವಾಗಿ ತಿಳಿದ್ರೆ ಎಷ್ಟು ತರ ಸಾಯಿಸ್ತಿರ್ಲಿಲ್ಲ. ಯೇಸುಕ್ರಿಸ್ತನ ಸಾವಿನಿಂದ ಏನೆಲ್ಲ ಆಗುತ್ತೆ ಅನ್ನೋಂಥದ್ದು ಅವನಿಗೆ ಗೊತ್ತಿದೆ ಸೈತಾನಿಗೆ. ಅಂದ್ರೆ ಯೇಸುಕ್ರಿಸ್ತ ಸತ್ತ ಮೇಲೆ ಮುಗಿದೋಯ್ತು ಅಂತ ಹೇಳಲ್ಲ. ಯೇಸುಕ್ರಿಸ್ತ ಮೊದಲೇ ಹೇಳ್ದ ಅಂದ್ರೆ ಈ ದೇವಾಲಯವನ್ನು ನೀವು ಬೀಳಿಸ್ರಿ, ನಾಶಪಡಿಸ್ರಿ, 3 ದಿವಸದಲ್ಲಿ ಎಬ್ಬಿಸ್ತೇನೆ ಅಂತ ಹೇಳಿದಾಗ ಯಹೂದ್ಯರು ಪರಿಸರಲ್ಲ ಆಕ್ಷೇಪಣೆ ಮಾಡಿದ್ರು, ಏನು ದೇವಾಲಯ ಕೆಡೋಗ್ತಾನೆ ಹೇಳ್ತಾನೆ ಅಂತ ಹೇಳಿ. ಮತ್ತು ಅದು ಕಟ್ಟೋದಕ್ಕೆ ಸುಮಾರು 49 ವರ್ಷ ಆಯ್ತು, ನೀನು ಹೇಗೆ 3 ದಿವಸದಲ್ಲಿ ಕಟ್ತೀಯ ಅಂತ ಹೇಳಕ್ ಹೇಳೋದು. ಅದ್ರಲ್ಲಿ ವಾಕ್ಯ ಹೇಳ್ತಾನೆ, ಆತನು ತನ್ನ ದೇಹವೆಂಬ ದೇವಾಲಯದ ಬಗ್ಗೆ ಆತನು ಹೇಳಿದ್ರು ಅಂತ ಹೇಳಿ. ಅಂದ್ರೆ ಸೈತಾನಿಗೆ ಗೊತ್ತಿತ್ತು ಸತ್ತ ಮೇಲೆ ಅಂತನು ಪುನರುತ್ಥಾನ ಹೊಂದ್ತಾನೆ ಅಂತ ಕೂಡ ಗೊತ್ತಿತ್ತು. ಈತನ ಸಾವಿನ ಮರ್ಮ ಏನಂದ್ರೆ, ಈತನ ಸಾವಿನ ಮೂಲಕವಾಗಿ ಇಸ್ರೇಲರನ್ನು ತಿರುಗಿ ರಾಷ್ಟ್ರವನ್ನಾಗಿ ಮಾಡ್ತಾನೆ, ತನ್ನ ಅರಸನ್ನು ನೇಮಿಸ್ತಾನೆ, ಇದು ಕೂಡ ಗೊತ್ತಿತ್ತು. ಕರ್ತನಾದ ಯೇಸು ಕ್ರಿಸ್ತನ ಹುಟ್ಟು, ಸಾವು, ಮರಣ, ಪುನರುತ್ಥಾನ, ಮುಂದಿನ ಅನೇಕ ಅಂದ್ರೆ ಇವೆಲ್ಲ ಏನೇನು ಪ್ರವಾದಿಸಲ್ಪಟ್ಟಿರೋದು ಬೈಬಲ್ ಅವನಿಗೆ ಗೊತ್ತು. ನಾವೆಲ್ಲ ಓದಿಲ್ಲ ಆದ್ರೆ ಅವ್ನಿಗೆ ಓದಿರ್ತಾನೆ ಚೆನ್ನಾಗಿ. ಪ್ರವಾದಿಸಲ್ಪಟ್ಟಿರೋ ಸಹಿತ ಎಲ್ಲವೂ ಗೊತ್ತಿತ್ತು. ಯಾವುದು ಪ್ರವಾದಿಸಲ್ಪಟ್ಟಿಲ್ಲವೋ ಅದೇ ಲೋಕದ ಉತ್ಪತ್ತಿಗಿಂತ ಮುಂಚಿನಿಂದ ಮುಚ್ಚಲ್ಪಟ್ಟಂತ ಮರ್ಮದ ಸುವಾರ್ತೆ, ಮರ್ಮದ ದೇವರ ಜ್ಞಾನ. ಅದನ್ನೇ 69 ವಾರಗಳು ನೆರವೇರಿದ ಮೇಲೆ ದೇವರು ಕೃಪೆಯ ಕಾಲವನ್ನು ಪೌಲನ ಮುಖಾಂತರವಾಗಿ ಲೋಕಕ್ಕೆ ತಿಳಿಸಿದರು. ಅವಾಗ ತಿಳಿಸಿದ ಮೇಲೆ ಯಾವಾಗ ಕೃಪೆಯ ಕಾಲ ಪ್ರಾರಂಭವಾದ ತಕ್ಷಣ ಪ್ರವಾದನೆ ಕಾಲ ನಿಂತು ಹೋಗಿದೆ. ಕೃಪೆ ಕಾಲ ಮುಗಿಯವರೆಗೂ ಪ್ರವಾದನೆಗಳ ನೆರವೇರಿಕೆ ಇಲ್ಲ. ಅಲ್ಲಿ ಆಗ್ತಿರುವಂತ ಘಟನೆಗಳು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನೋ ಆಗ್ತಾ ಇರ್ತವೆ, ಇಲ್ಲ ಅಂತ. ಅದಕ್ಕೆ ಈ ಕೃಪೆ ಯಾವಾಗ ಶುರು ಆಗಿದೆ? ಸುಮಾರು 2000 ವರ್ಷಗಳ ಕೃಪೆ ಕಾಲ ಶುರು ಆಗಿದೆ. ಅದರ ಮಧ್ಯದಲ್ಲಿ 1948ರಲ್ಲಿ ಇಸ್ರೇಲ್ ರಾಷ್ಟ್ರವಾಗಿ ನೇಮಿಸಲ್ಪಡ್ತು. ಅದು ಆಗಿರುವಂಥದ್ದು ಪ್ರವಾದನೆ ನೇಮಿತವಾಗಿಲ್ಲ. ಯಾಕಂದ್ರೆ ಪ್ರವಾದಿಗಳು ನೆರವೇರ್ತಾನೆ ಹೋಗ್ತು. ಪೌಲನ ಮುಖಾಂತರ ಕೃಪೆ ಸಂದೇಶ ಮರ್ಮವಾಗಿರುವ ರಹಸ್ಯವಾಗಿ ಪ್ರಕಟಪಡಿಸಿದ ತಕ್ಷಣ ಪ್ರವಾದನೆಗಳು ನಿಂತು ಹೋಗ್ವೆ. ಪೇತ್ರನು ಅದನ್ನೇ ಹೇಳ್ದ. ಪೇತ್ರನ ಹೇಳ್ತಾನೆ, ಆತನ ನೇಮಿಸಿದಾರೆ, ಆತನ ಬರ್ತಾನೆ, ಇನ್ನೇನು ನಿಮಗೆ ಪುಸ್ತಕ ನೋಡ್ತೇವೆ, ಅರಸನಾಗಿ ಬರ್ತಾನೆ. ಆದ್ರೆ ಅದಾಗಿಲ್ಲ. ಯಾಕಾಗಿಲ್ಲ? ಅವರು ಎಲ್ಲೆಲ್ಲ ನೋಡ್ತೇವೆ ಏನಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಇದು ದೇವ್ರ ತಪ್ಪು ಹೇಳದಂತಲ್ಲ, ಅಥವಾ ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ದೇವರ ಪ್ಲಾನ್ ಆಗಿದೆ. ಅವರೆಲ್ಲರೂ ನಾವು ಕಳೆದ 2 ವಾರದಿಂದ ಅದನ್ನು ನೋಡಿದ್ದೇವೆ. ಬಾಪ್ತಿಸ್ಮದ ಯೋಹಾನನೇ ಅದ, ದೇವರಾಜ್ಯ ಸಮೀಪವಾಗಿದೆ, ದೇವರ ಕಡೆ ತಿಳ್ಕೊಂಡ್ರೆ ಅಂತ ಹೇಳ್ದ. ಕರ್ತನಾದ ಯೇಸು ಕೂಡ ದೇವರ ರಾಜ್ಯ ಸಮೀಪವಾಗಿದೆ ಅಂತ ಹೇಳಿ ಸುವಾರ್ತೆ ಸಾರ್ವ. ಶಿಷ್ಯರಿಗೆ ಕೂಡ ಮತ್ತೆ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾನೆ, ನೀವೆಲ್ಲರೂ ದೇವರಾಜ್ಯದ ಸುವಾರ್ತೆನೇ ಸಾರಿ ಅಂತ ಹೇಳಿ ಅವ್ರಿಗೆ ಕೊಟ್ಟ. ಮತ್ತೆ ನೋಡ್ತೇವೆ ದೇವರಾಜ್ಯದ ಸುವಾರ್ತೆ ಲಕ್ಷಣ ಏನಂದ್ರೆ, ನಾವು ನೋಡ್ದೆವು ಅವರು ರೋಗ ಸ್ವಸ್ಥಪಡಿಸುವಂಥದ್ದು, ದೇವಗಳನ್ನು ಪಡಿಸುವಂಥದ್ದು. ಯಾಕಂದ್ರೆ ಆ ರಾಜ್ಯ ಹೇಗಿರ್ತಂದ್ರೆ ಎಲ್ಲರನ್ನೂ ಯಾಜಕರನ್ನಾಗಿ ನೇಮಿಸುವಂಥದ್ದು. ವಿಮೋಚನೆ ಕಾಂಡ 19ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿದ್ದೇವೆ. ಆ ರಾಜ್ಯ ಯಾಜಕರಿಂದ ಕೂಡಿರುವಂತಹ ರಾಜ್ಯ. ಅದಕ್ಕೋಸ್ಕರ ಆ ರಾಜ್ಯದಲ್ಲಿ ಯಾರು ಕೂಡ ಅಂಗವಿಕಲರಾಗಿರ್ಬೋದು, ಅಸ್ವಸ್ಥತೆಯಿಂದ ಕೂಡಿದ್ರು, ಎಲ್ಲರನ್ನೂ ಪರಿಪೂರ್ಣ ಮಾಡ್ಬೇಕು. ಅದಕ್ಕೋಸ್ಕರವೇ ದೇವರಾಜ್ಯ ಸುವಾರ್ತೆಯಲ್ಲಿ ಸ್ವಸ್ಥತೆ ಇತ್ತು. ಚರ್ಚ್ನ ಕೃಪೆ ಸುವಾರ್ತೆಯಲ್ಲಿ ಸ್ವಸ್ಥತೆ ಹೀಲಿಂಗ್ ಇಲ್ಲ.
ದೇವರು ಇದರಲ್ಲಿ ಹೇಳಿಲ್ಲ. ಅದಕ್ಕೆ ಪೇತ್ರನ ಎಲ್ಲಿರು ತಿಮೋಥನಿಗೆ ನೀನು ಸ್ವಲ್ಪ ಹೇಗೆ ಸ್ವಸ್ಥಪಡಿಸ್ಬೇಕು, ದೆವ್ವಗಳು ಹೇಗೆ ಬಿಡಿಸ್ಬೇಕು ಅಂತ ಕಲಿಸಿಲ್ಲ, ಟ್ರೈನಿಂಗ್ ಕೊಟ್ಟಿಲ್ಲ. ಯಾಕಂದ್ರೆ ಸುವಾರ್ತೆ, ಕೃಪೆ ಸುವಾರ್ತೆಯಲ್ಲಿ ಇಲ್ಲ. ಹಾಗಿರುವಾಗ ಈ ಸುವಾರ್ತೆ ಯಾವಾಗ ಪ್ರಾರಂಭ ಆಯಿತು ಆವಾಗ ಪ್ರವಾದನೆಗೆ ಬ್ರೇಕ್ ಹಾಕಿದೆ. ಪ್ರವಾದನೆ ನೆರವೇರ್ತಾರೆ. ಅದಕ್ಕೆ ಏನೇ ಘಟನೆಗಳು ನಡೆದ್ರು ಕೂಡ ಎಜ್ಕೇಲದಲ್ಲಿ ಹೀಗಿದೆ, ಎರ್ಮೀನಲ್ಲಿ ಹೀಗಿದೆ, ಅದಕ್ಕೆ ಹೀಗಾಗುತ್ತೆ. ಯಾವಾಗ ಕೃಪೆ ಕಾಲ ಸ್ಟಾಪ್ ಆಗುತ್ತೆ, ಕೃಪೆ ಕಾಲ ಯಾವ ಸ್ಟಾಪ್ ಆಗುತ್ತೆ? ಈ ಲೋಕದಿಂದ ಯಾವಾಗ ಚರ್ಚ್ ಎತ್ತಲ್ಪಡುತ್ತೆ. ಈ ಲೋಕದ ಚರ್ಚ್ ಎತ್ತಲ್ಪಟ್ಟ ತಕ್ಷಣ ಅದನ್ನೇ 1 ಥೆಸಲೋನಿಕೆ 2 ಹೇಳೋದು ನೋಡ್ತೇವೆ. ಅಡ್ಡಿಪಡಿಸುವ ತನಕ ಅಸಹ್ಯವಾದಂಥವನು ಅಥವಾ ದುಷ್ಟನು ಅಥವಾ ಕೆಟ್ಟ ವ್ಯಕ್ತಿ ಬಹಿರಂಗವಾಗಿ ಬರಲ್ಲ ಅಂತ ಹೇಳಿದೆ. ಅಡ್ಡಿಪಡಿಸುವ ಯಾರು? ಅನೇಕ ಸರಿ ನಾನು ಹೇಳ್ದೇನೆ, ಅನೇಕರು ಹೇಳ್ತಾರೆ ಪರಿಶುದ್ಧಾತ್ಮನ ಅಡ್ಡಿಪಡಿಸ್ತಿದ್ದಾನೆ ಅಂತ ಹೇಳಿ. ನಾವು ಕೂಡ ಹಾಗೆ, ನಾನು ಹೇಳಿದ ತಪ್ಪಾಗಿ ಪರಿಶುದ್ಧಾತ್ಮನೇ ಎತ್ತಲ್ಪಡ್ತಾನೆ, ಅವಾಗ ಅಡ್ಡಿಪಡಿಸುವ ಹೋದ ತಕ್ಷಣ ಸೈತಾನ ಆಂಟಿಕ್ರೈಸ್ಟ್ ಬಹಿರಂಗಪಡಿಸ್ತಾನೆ ಅಂತ ಇಲ್ಲ. ಪರಿಶುದ್ಧಾತ್ಮನ ಇಲ್ಲೇ ಇರ್ತಾನೆ, ಆದ್ರೆ ಸಭೆ ಎತ್ತಲ್ಪಡುತ್ತೆ. ಸಭೆ ಯಾಕಂದ್ರೆ ಪರಿಶುದ್ಧಾತ್ಮ ಲೋಕದಲ್ಲಿ ಇರ್ತಾನೆ. ಸಭೆ ಅದಕ್ಕೆ ಏನಂತಾರೆ, ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಿಗೆ ಹೇಳುವಾಗಲೇ ಹೇಳ್ತಾರೆ, ಆತ್ಮನು ಹೇಳುವುದಾದ್ರೆ ಕಿವಿಯುಳ್ಳವರು ಕೇಳಿ. ಚರ್ಚ್ ಎತ್ತಲ್ಪಟ್ಟಾಗ ಪರಿಶುದ್ಧಾತ್ಮನ ಹೋಗಲ್ಲ. ನಾನು ಹಾಗೆ ಅನ್ಕೊಂಡೆ, ಆದ್ರೆ ಚರ್ಚ್ ಮಾತ್ರ ಎತ್ತಲ್ಪಟ್ಟ. ಅದು ಆ ಚರ್ಚ್ ಯಾವುದು? ಕ್ರಿಸ್ತನ ದೇಹವೆಂಬ ಚರ್ಚ್. ಕ್ರಿಸ್ತನ ದೇಹವೆಂಬ ಚರ್ಚ್. ಪರಿಶುದ್ಧಾತ್ಮನ ಕೆಲಸ ಇದೆ, ನಮ್ಮ ಮೇಲೆ ಮುದ್ರೆ ಹಾಕಿ ಕರ್ತನ ಬರೋಣದಲ್ಲಿ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡುವಂಥದ್ದು. ಬದಲಾಗಿ ನಮ್ಮ ಜೊತೆ ಆತನ ಮೇಲೆ ಬರ್ತೇನೆ ಅಂತಿಲ್ಲ. ಆತನ ಎತ್ತಲ್ಪಟ್ಟ ಸಭೆ ಎತ್ತಲ್ಪಟ್ಟ ತಕ್ಷಣ 70ನೇ ವಾರ ಈ ಲೋಕದಲ್ಲಿ ಶುರು ಆಗುತ್ತೆ. 70ನೇ ವಾರ ಶುರು ಆದ ತಕ್ಷಣ ಪ್ರವಾದಗಳು ಒಂದೊಂದಾಗಿ ಒಂದರ ಮೇಲೆ ಒಂದು ಪ್ರವಾದಗಳು ನೆರವೇರೋದು ಶುರು ಆಗುತ್ತೆ. ಮತ್ತೆ ಅಲ್ಲಿವರೆಗೂ ಪ್ರವಾದಗಳ ನೆರವೇರಿಕೆ ಸ್ಟಾಪ್. ಅದಕ್ಕೆ ಇವತ್ತು ಇಸ್ರೇಲ್ ಮಾಡ್ತಿರಂತ ಯುದ್ಧ ಅದನ್ನು ನೋಡಿದ ತಕ್ಷಣ ನೋಡು, ಈ ಪ್ರವಾದನೆ ಆಗಿದೆ, ಇದ್ರಲ್ಲಿ ಆಗಿದೆ, ಅದಕ್ಕೆ ಹಿಂಗಾಗ್ತದೆ ಎಲ್ಲ. ಇವತ್ತು ಯಾವ ಪ್ರವಾದನೆ? ದೇವರ ಕೃಪೆ ಕಾಲನೇ ವಿಭಿನ್ನವಾಗಿದೆ. ಮತ್ತೆ ಅನೇಕ ಸಾರಿ ಕೃಪೆ ಎಲ್ಲರಿಗೂ, ನಮಗೂ ಇದೆ, ಬೇರೆ ಬೇರೆಯವರಿಗೂ ಇದೆ. ಹಿಟ್ಲರ್ನು ಎಷ್ಟು ಲಕ್ಷಾಂತರ ಯಹೂದ್ಯರನ್ನು ಸಾಯಿಸ್ತಾರೆ. ದೇವರ ಕೃಪೆ ನಿಮಿತ್ತವೇ ದೇವರು ಆತನನ್ನು ತಕ್ಷಣ ಸಾಯಿಸ್ತಾರೆ. ಅಪೊಸ್ತಲರ 4ನೇ ಅಧ್ಯಾಯದಲ್ಲಿ ಏನ್ ನೋಡ್ತೇವೆ? ಅನನೀಯ ಸಫೈರಗಳು ಒಂದು ಸುಳ್ಳು ಹೇಳಿದ್ರೆ ತಕ್ಷಣದಲ್ಲಿ ದೇವರು ಸಾಯಿಸ್ದ. ಯಾಕಂದ್ರೆ ಕೃಪೆ, ಮರ್ಮವಾಗಿರುವಂತ ಕೃಪೆ ಸಂಗತಿ ಇನ್ನೂ ಬಂದಿರಲಿಲ್ಲ. ಆದ್ರೆ ಈ ಕೃಪೆ ಕಾಲದಲ್ಲಿ ದೇವರು ಮಾಡ್ತಿರುವಂತ ತಪ್ಪುಗಳಿಗೆ ತಕ್ಷಣದಲ್ಲಿ ಆತನು ಏನಂತಾರೆ ಕ್ರಿಯೆ ಮಾಡ್ಬೇಕು, ಶಿಕ್ಷೆ ಕೊಡ್ಬೇಕು. ಇಲ್ಲ, ಹಿಟ್ಲರ್ನು ಮಾಡ್ದ, ಬೇರೆ ಬೇರೆಯವ್ರು ಮಾಡಿದ್ರು. ಏನಂತಾರೆ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಕೂಡ ಏನಂತಾರೆ ಶ್ರೆಡರ್ ಮೆಷಿನ್ ಅಂತ ಹೇಳ್ತಾರೆ. ಅಂದ್ರೆ ಪೇಪರ್ಗಳು ಕಟ್ ಮಾಡ್ತಾರಲ್ಲ, ಆತರ ಮನುಷ್ಯರಿಗೆ ಕಟ್ ಮಾಡಂತ ಮೆಷಿನ್ ಮಾಡ್ತಾರೆ. ಎಷ್ಟೋ ಜನ ಆತನ ಸಾಯಿಸಿದಾನೆ. ಹಾಗಂತ ತಕ್ಷಣ ದೇವರು ಅವ್ರಿಗೆ ತಕ್ಷಣ ಸಾಯಿಸಿದ ಇಲ್ಲ. ಇವತ್ತು ಲೋಕದಲ್ಲಿ ಎಂತೆಂತ ಏನಂತಾರೆ ಕೆಟ್ಟ ವ್ಯಕ್ತಿಗಳು ತಮ್ಮ ಕಾರ್ಯಗಳನ್ನು ಮಾಡ್ಕೊಂಡೇ ಹೋಗ್ತಾರೆ. ಯಾಕೆ? ಕೃಪೆ ಕಾಲದ ದೇವರು ತನ್ನ ಭಯಂಕರವಾದಂಥ ಉಗ್ರವಾದಂಥ ಸ್ವರೂಪನ ತೋರಿಸ್ತಾರೆ. ಅದೇನು ಹೆಚ್ಚು ಕಾಲ ಅಲ್ಲ. ಆದರೂ ನೋಡ್ತೇವೆ, ಹೇಳ್ತೇವೆ 2000 ವರ್ಷಗಳಾಗಿ 2025 ಬಂದಿದೆ. ಆದರೂ ನೋಡ್ತೇವೆ ದೇವ್ರ ಕೃಪೆ ಕಾಲದಲ್ಲಿ ಏನಂದ್ರೆ ಈ ಯಾವುದೇ ಪ್ರವಾದನೆಗಳು ನಡೀತಲ್ಲ. ಪ್ರವಾದನೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾವ ಕೃಪೆ ಕಾಲ ನಿಂತು ಹೋಗುತ್ತೋ ನಂತರ ಮತ್ತೆ ಪ್ರವಾದನೆ ಶುರು ಆಗುತ್ತೆ. ಮತ್ತೆ 69ನೇ ವಾರದಲ್ಲಿ ಏನ್ ನಿಂತು ಹೋಗುತ್ತೋ ಅದು ಮುಂದೆ ಶುರು ಆಗುತ್ತೆ. ಅದಕ್ಕೋಸ್ಕರ ದೇವರ ಮಧ್ಯದಲ್ಲಿ ಗುಪ್ತವಾಗಿ ಸಂಗತಿನ ತಿಳಿಪಡಿಸ್ತಾನೆ. ಹಾಗಾಗಿ ಇವತ್ತು ನಡೀತಿರುವಂತ ಎಲ್ಲಾ ಸಂಗತಿಗಳನ್ನು ಯಾರ್ಯಾರೋ ಏನೋ ಹೇಳ್ತಾ ಇರ್ತಾರೆ. ವಾಕ್ಯ ಓದಿಕೊಂಡು ಅಲ್ಲಿ ವಾಕ್ಯ ಓದಿಕೊಂಡು ಈ ಪ್ರವಾದನೆ ಆ ಪ್ರವಾದನೆ ಇವಾಗ ಆಗ್ತದೆ ಯಾವಾಗ್ತದೆ ಇಲ್ಲ. 2000 ವರ್ಷಗಳವರೆಗೂ ದೇವ್ರು ಯಾಕೆ ಸುಮ್ಮನೆ ಇದ್ದಾನೆ? ಇಲ್ಲಾಂದ್ರೆ ಇಸ್ರೇಲ್ ಅಲ್ಲಿ ಏನೆಲ್ಲ ಬದಲಾವಣೆ ಏನೆಲ್ಲ ಆಗ್ಬೇಕಾಗಿತ್ತು. ಒಂದು ಇಂಚ್ ಏನಂತಾರೆ ಇನ್ನೊಂದು ದೇಶದ ಸ್ವತ್ತನ್ನು ತಾವು ಮಾಡ್ಕೊಳಕ್ ಆಗ್ತಿಲ್ಲ. ಅಥವಾ ಅಬ್ರಹಾಮನಿಗೆ ಹೇಳಿರುವಂತ ಆ ಒಂದು ಪಾಡ್ಗಳು ಅವ್ರು ಇನ್ನೂ ಬಂದಿಲ್ಲ. ಅಬ್ರಹಾಮನಿಗೆ ಹೇಳಿರುವಂತ ಒಂದು ಏನಂತಾರೆ ಏರಿಯಾದಲ್ಲಿ ಇವತ್ತು 2% ಕೂಡ ಅವರು 2% ನಲ್ಲೇ ಅವರು ನಾಶವಾಗಿದ್ದಾರೆ. ಅವೆಲ್ಲ ಆಕ್ರಮಣ ಆಗ್ಬೇಕಾದ್ರೆ ಹೇಗೂ ತಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ತಂದೆ ದೇವರು ಹೇಳ್ತಾನೆ, ನಿನ್ನ ವೈರಿಗಳನ್ನು ಪಾದಪೀಠವಾಗಿ ಮಾಡುವ ತನಕ ಕೂತಿರು ಅಂತ ಹೇಳ್ದ. ಆತನ ಅಪೊಸ್ತಲಗಳಲ್ಲಿ ಎದ್ದು ನಿಂತು ನೋಡ್ತೇವೆ. ಆದ್ರೆ ಆತನ ತಿರುಗಿ ಆತ ನೋಡ್ತೇವೆ ಬರಲಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಕೃಪೆಯ ಸಂದೇಶವನ್ನು ಆತನ ಸಾರ. ಮತ್ತೆ ನಾವು ನೋಡ್ತೇವೆ ಒಂದು ವೇಳೆ ಆತನ ಇವತ್ತು ಕೂತಿದ್ದಾನೆ. ಮುಂದಿನ ವಾಕ್ಯಗಳನ್ನು ನೋಡ್ತೇವೆ, ಆತನು ತಂದೆ ಬಲಗಡೆ ಕೂತಿದ್ದಾನೆ. ಯಾವುದು ತಂದೆ ಹೇಳ್ತಾನೆ, ಆಯ್ತು ವಿರೋಧಿಗಳನ್ನು ಪಾದಗಳಿಗೆ ಹಾಕ್ತಾನೆ ಹೋಗಂತ ಹೇಳ್ತಾನೋ. ಪ್ರಕಟಣೆ 19ನೇ ಅಧ್ಯಾಯ ನೋಡ್ತೇವೆ, ಆತನು ಬೆಳ್ಳಿಯ ಕುದುರೆ ಮೇಲೆ ರಕ್ತ ಪೋಷಿತವಾಗುವಂತ ಏನಂತೆ ನೈಲಂಡ್ ಡ್ರೆಸ್ ಮೇಲೆ ಆತನು ಕತ್ತಿಯನ್ನು ಬಾಯಿ ಕತ್ತಿಯಿಂದ ಜನರನ್ನು ಹತ ಮಾಡೋದಕ್ಕೆ ಆತನು ಹಿಡಿದು ಬರ್ತಾನೆ. ದೇವರ ಹೇಳ್ತಾನೆ, ಆಯ್ತು ಹೋಗು, ಎಲ್ಲೋ ನಿನ್ನ ಪಾದ ಕೆಳಗೆ ಹಾಕಿದ್ದೇನೆ ಹೋಗು. ಅಲ್ಲಿಂದ 70ನೇ ವಾರ ಶುರು ಆಗುತ್ತೆ. 70ನೇ ವಾರ ಹೇಗೆ ಶುರು ಆಗುತ್ತೆ ಅದನ್ನು ಕೂಡ ದಾನಿಯೇಲ ಪತ್ರಿಕೆಯಲ್ಲಿ ನೋಡಿದೇವೆ. ಏನಂದ್ರೆ ಅವಾಗ ಒಬ್ಬ ಘಾತಕನು ಬರ್ತಾನೆ. ಆತನ ಒಂದು ಇಸ್ರೇಲೊಂದಿಗೆ ಒಪ್ಪಂದ ಮಾಡ್ಕೊತಾನೆ. 7 ವರ್ಷಗಳ ಕಾಲ ಸೈನ್ ಮಾಡ್ತಾನೆ. ಒಡಂಬಡಿಕೆ ಅಗ್ರಿಮೆಂಟ್ ಮಾಡ್ಕೊಂಡು ಸೈನ್ ಮಾಡ್ತಾನೆ. ಅದಾದಾಗಲೇ 70ನೇ ವಾರ ಪ್ರಾರಂಭವಾಗುತ್ತೆ ಅಂತ ಹೇಳಿ. ಇನ್ನೂ ಆಂಟಿಕ್ರೈಸ್ಟ್ ಬಂದಿಲ್ಲ. ಇಸ್ರೇಲೊಂದಿಗೆ ಯಾವುದೋ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ.
70ನೇ ವಾರ ಪ್ರಾರಂಭವಾಗಿಲ್ಲ. 70ನೇ ಪ್ರಾರಂಭ ಯಾವಾಗ ಯಾಕೆ ಅಗ್ರಿಮೆಂಟ್ ಮಾಡ್ಕೋತಾನೆ ಅಂದ್ರೆ ಇವತ್ತಿಗಿಂತ ಇನ್ನೂ ಹೆಚ್ಚಾಗಿ ಇಸ್ರೇಲ್ ಮೇಲೆ ವೈರಿಗಳು ಅಟ್ಯಾಕ್ ಮಾಡ್ಬೋದೇನೋ ಗೊತ್ತಿಲ್ಲ. ಇಸ್ರೇಲರು ಅದನ್ನು ಕಂಡು ಅನುಭವಿಸಿ ಸಾಕಾಗೋಗುತ್ತೆ. ಯಾವಾಗ ನಮಗೆ ಇದರಿಂದ ಬಿಡುಗಡೆ ಆಗುತ್ತೆ ಆವಾಗ ಆಂಟಿ ಕ್ರಿಸ್ತ ವಿರೋಧಿ ಕ್ರಿಸ್ತನ ನಿಜವಾಗ್ಲೂ ಬಂದಾಗ ಆತನ ತಿರಸ್ಕರಿಸಿದ್ರು. ಎಷ್ಟು ಹೇಳಿದಾಗ ಇನ್ನೊಬ್ಬರು ತನ್ನ ಹೆಸರನ್ನು ಬಂದಾಗ ನೀವು ಸ್ವೀಕರಿಸ್ತಾರೆ ಅಂತಂದ್ರೆ ಇನ್ನೊಬ್ಬರು ಆಂಟಿ ಕ್ರೈಸ್ಟ್ ಆತನ ಆಕ್ಚುಲಿ ಆದ್ರೆ ನಾನೇ ಕ್ರಿಸ್ತನ ಬಂದಾಗ ಅವನ ಬಳಿಗೆ ಹೋಗಿ ಇವ್ರು ಮೋಕ್ಷಾಣ ಆಗ್ತಾರೆ. ಯಾಕಂದ್ರೆ ಆತ ಹೇಳ್ತಾರೆ ನೋಡ್ರಿ ನಾನು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾನೇ ಇದ್ದೇನೆ. ನಿಮ್ಗೆ ಎಷ್ಟೇ ಪಟ್ಟಣ ಬೇಕಾ, ದೇವಾಲಯ ಕಟ್ಟಬೇಕಾ, ಎಲ್ಲ ನಾನು ಮಾಡ್ಕೊಡ್ತೇನೆ. ಆದ್ರೆ 7 ವರ್ಷಗಳ ಕಾಲ ನನ್ನೊಂದಿಗೆ ನೀವು ಒಡಂಬಡಿಕೆ ಮಾಡ್ಬೋದು. ಎಲ್ಲಾ ರಾಷ್ಟ್ರಗಳ ಜೊತೆಲಿ ನಾನು ನನ್ನನ್ನೇ ತಿಳ್ಕೊಂಡು ನಿಮ್ಮೊಂದಿಗೆ ಶಾಂತಿ ಉಂಟು ಮಾಡ್ತೇನೆ. ಅವರು ಹೇಳ್ತಾರೆ ಇಷ್ಟು ದಿವಸ ಇಷ್ಟೊಂದು ಏನಂತಾರೆ ಕಷ್ಟ ಅನುಭವಿಸಿದ್ದಾರೆ, ಈತನು ಬಂದು ನಮಗೆ ಶಾಂತಿ ಮಾಡ್ತಾನೆ ಅಂದ್ರೆ ಹೌದು ಈತನೇ ಕ್ರಿಸ್ತನಿರ್ಬೋದು, ಈ ಒಂದು ಶಾಂತಿ ನಮ್ಗೆ ಬೇಕಂತೇಳಿ ಅವನಿಗೆ ಶಾಣಾಗಿ ಹೋಗ್ತಾರೆ. ಆದ್ರೆ ಅಗ್ರಿಮೆಂಟ್ನ ಮಧ್ಯದಲ್ಲಿ ಆತನ ಬಣ್ಣ ಬಯಲಾಗುತ್ತೆ 70ನೇ ವಾರದಲ್ಲಿ. ಅದು ಅವಾಗ ಪ್ರಾರಂಭವಾಗುತ್ತೆ. ಆದ್ರೆ ಇವತ್ತು ಅದು ಯಾವುದೂ ನೆರವೇರಿಲ್ಲ. ನೆರವೇರದೇ ಇರುವಾಗ ಪ್ರವಾದನೆಗಳ ಒಂದು ಬೆಳಕಿನಲ್ಲಿ, ಪ್ರವಾದನೆ ಅಡಿಯಲ್ಲಿ ಇವತ್ತು ನಡೆಯುವಂತ ಘಟನೆಗಳನ್ನು ನಾವು ನೋಡ್ಬಾರ್ದು. ಎಷ್ಟು ಮಟ್ಟಿಗೆ ಅಂದ್ರೆ ಏನೊಂದು ಪ್ರವಾಹ ಆಯ್ತು ಅಥವಾ ಇನ್ನೊಂದು ಏನಂದ್ರೆ ಬೆಂಕಿ ಆಯ್ತು. ಅನೇಕ ಸರಿ ಬರ್ತಾವಲ್ಲ, ಅಮೆರಿಕದಲ್ಲಿ ಬೆಂಕಿ ಬಂತು, ನೋಡು ಈ ತರ ಜನ ತಪ್ಪು ಮಾಡಿಕೆ ದೇವರು ಬೆಂಕಿಯಿಂದ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ. ಪ್ರಳಯ ಆಯ್ತು, ಪ್ರಳಯ ಸತೋತ ನೋಡು ದೇವರು ಪ್ರಳಯದಿಂದ ನಾಶಪಡಿಸ್ತಾನೆ. ಇವುಗಳು ಕೂಡ ಹೆಚ್ಚು ಮಟ್ಟಿಗೆ ನಾವು ತಲೆ ಕೆಡಿಸ್ಕೋಬೇಕಾಗಿದೆ. ದೇವ್ರು ಹಾಗೇನು ಮಾಡ್ಬೇಕಾದ್ರೆ ಯಾವಾಗಲೂ ನಾಶಪಡಿಸಿ ಎಲ್ಲ ಸಿದ್ಧಪಡಿಸ್ತಾರೆ, ಸರಿ ಮಾಡ್ತಾನೆ. ಅದು ಇವೆಲ್ಲ ಒಂದು ರೀತಿ ನಾಶನದ ಕಡೆಗೆ ಭೂಮಿ ಇಟ್ಟಿರೋದ್ರಿಂದ ನಾಶನದ ಕಡೆಯಿಂದ ಹೋಗ್ತದೆ ಹೊರತು ದೇವರ ಪ್ರವಾದನೆಯಾಗಿ ದೇವರು ಬೆಂಕಿಯಿಂದಲೋ ಪ್ರವಾಹದಿಂದಲೋ ಮಾತನಾಡ್ತಾ ಇಲ್ಲ. ಶಿಕ್ಷೆ ಕೊಟ್ಟು ದೇವ್ರು ಏನ್ ಮಾಡಿದಾನೆ ಇವತ್ತು ಬೈಬಲಲ್ಲಿ ಬಂದಿಟ್ಟು ಅದನ್ನ ಇಟ್ಟಿದ್ದಾನೆ. ಆ ವಾಕ್ಯದಲ್ಲೇ ಅದನ್ನ ಮಾತನಾಡ್ತಾರೆ. ವಾಕ್ಯವನ್ನು ಓದಿ ತಿಳ್ಕೊಂಡು ಅಷ್ಟೇ ಇರೋದು. ಅದಕ್ಕೋಸ್ಕರ ಇವತ್ತು ನಾವು ಬಂದಾಗ ಪ್ರವಾದನೆ ನಮಗಿಲ್ಲ. ಅದು ನಾವು ಒಂದು ಸಂಗತಿ ನಾವು ಸಂತೋಷ ಪಡ್ತೇವೆ ಏನಂದ್ರೆ ನಾವು ನೋಡುವಾಗ ನಮಗಾದ್ರೆ ಇವತ್ತು ಆ ಒಂದು ಸುವಾರ್ತೆ ಅಲ್ಲ. 1 ಕೊರಿಂಥ 1:18 16ನೇ ವರ್ಷ ನೋಡಿ ಮುಗಿಸ್ಬಿಡೋಣ. 1 ಕೊರಿಂಥ 1ನೇ ಅಧ್ಯಾಯ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ಯಾಕಂದ್ರೆ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನ. ಯಾಕಂದ್ರೆ ನಾಶವಾಗೋರಿಗೆ ಶಿಲುಬೆಯ ವಿಷಯವಾದ ಸಾರೋಣವು ಉಚಿತವಾಗಿದೆ, ಆದರೆ ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಯಾಕಂದ್ರೆ ನಾನು ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವನು, ವಿವೇಕಿಗಳ ವಿವೇಕವನ್ನು ಇಲ್ಲದಂತಾಗಿ ಮಾಡುವನೆಂದು ಬರೆಯಲ್ಪಟ್ಟಿದೆ. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಲೋಕ ತರ್ಕವಾದಿಯಲ್ಲಿ ದೇವರು ಈ ಲೋಕದ ಜ್ಞಾನವನ್ನು ಉಚಿತನವನ್ನಾಗಿ ಮಾಡಿದನಲ್ಲವೇ? ಯಾಕಂದ್ರೆ ದೇವರ ಜ್ಞಾನದಲ್ಲಿ ಲೋಕವು ತನ್ನ ಜ್ಞಾನ ಮೂಲಕ ದೇವರನ್ನು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ಪ್ರಸಂಗದ ಉಚಿತನದಲ್ಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಇಷ್ಟವಾಗಿತ್ತು. ನಾವಾದರೂ ದೇವರ ಕೃಪೆಯ ಸುವಾರ್ತೆ ಶಿಲುಬೆಯು ನಮಗೆ ಶಕ್ತಿಯಾಗಿದೆ ಅಂತ ನಾವು ನಂಬಿದ್ದೇವೆ. ದೇವರ ಕೃಪೆಯನ್ನು ನಾವು ನೆನೆಸಿ ದೇವರನ್ನು ಹೊಗಳ್ಬೇಕಾಗಿದೆ. ಯಾಕಂದ್ರೆ ಮತ್ತು ಅಷ್ಟಿದ್ರು ಕೂಡ ಹೇಳ್ತಾನೆ ಈ ಕೃಪೆ ಕಾಲದಲ್ಲಿ ಕೂಡ ಅದು ಶೀಘ್ರವಾಗಿ ಬರ್ತೇನೆ ಅಂತ ಹೇಳಿದಾಗ ಅದು 2 ವರ್ಷ ಆದರೂ ಕೂಡ ಕೃಪೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ 2000 ವರ್ಷಗಳು ಕೂಡ ಕಡಿಮೆ. ಯಾಕಂದ್ರೆ ದೇವರು ಆದಷ್ಟು ಜನರನ್ನು ಆತನು ನಾಶಪಡಿಸದೆ ತಾನು ರಕ್ಷಿಸಿ ತನ್ನ ಬಳಿಗೆ ಬರಲು ಆತನು ಕಾಯ್ತಾ ಇದ್ದಾನೆ. ಮತ್ತು ಇದು ಕೃಪೆ ಕಾಲದಲ್ಲಿ ಇವತ್ತು ಯಹೂದ್ಯರು, ಗ್ರೀಕರು, ಅನ್ಯ ಜನರನ್ನು ನೋಡ್ತಿಲ್ಲ. ಇವತ್ತು ಇಬ್ಬರು ಒಟ್ಟಾಗಿ ಒಂದೇ ಕ್ರಿಸ್ತನ ದೇಹದಲ್ಲಿ ಸೇರಿಸಿಕೊಳ್ಳೋಕೆ ಮತ್ತು ಈ ಕೃಪೆ ಸುವಾರ್ತೆಯಲ್ಲಿ ನಾವು ಯಾವುದೇ ರೀತಿಯಾದ ಆಜ್ಞೆಗಳನ್ನು ವಿಧಿಗಳನ್ನು ಕೈಕೊಂಡು ನಡೆಯಬೇಕಾಗಿಲ್ಲ. ಇವತ್ತು ಕೃಪೆ ಕಾಲದಲ್ಲಿ ನಮಗೆ ಅಂತ ಯಾವುದೇ ಏನಂತಾರೆ ಕಟ್ಟುಪಾಡು ಕೊಟ್ಟಿಲ್ಲ. ನಾವು ಕೃಪೆಯಿಂದ ಏನಂದ್ರೆ FS 2 ಕೃಪೆಯಿಂದ ನಂಬಿಕೆ ಮೂಲಕವೇ ನಾವು ರಕ್ಷಣೆ ಹೊಂದಿದ್ದೇವೆ. ನಾವು ಈ ಕೃಪೆ ಕಾಲದಲ್ಲಿ ದೇವರ ಕೃಪೆಯನ್ನು ನಾವು ಹಾಡಿ ಹೊಗಳಿ ದೇವರನ್ನು ಮೇಲ್ಪಡಿಸಬೇಕಾಗಿದೆ. ಮತ್ತು ಅದರ ಜೊತೆಲಿ ಆ ಕೃಪೆ ಸುವಾರ್ತೆ ತಿಳಿಸೋಣ ಹೊರತು ಅಪಸ್ಕೃತ್ಯ 2ನೇದಲ್ಲಿ ಹೇಳುವಂತ ಎಲ್ಲ ದೇವರ ಕಡೆ ತಿಳ್ಕೊಂಡ್ರೆ ನಂಬ್ರಿ ಮತ್ತು ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತನ ನಂಬಿ ದೀಕ್ಷಾ ಸ್ನಾನ ತಗೊಂಡ್ರೆ ಅಂತ ಯಾವನಾದ್ರೂ ಹೇಳಿದ್ರೆ ಪೌಲನು ಹೇಳ್ತಾನೆ ಅದು ಶಾಪಗ್ರಸ್ತನು ಅಂತ. ಸುವಾರ್ತೆ ಸಾರ್ವತ್ರಿಕ ಇವತ್ತು ಶಾಪಗ್ರಸ್ತ. ಇವತ್ತು ಅನೇಕರು ಅದನ್ನೇ ಹೇಳ್ತಾರೆ. ನಾವು ಅದರಲ್ಲಿ ನಂಬಿಲ್ಲ, ದೇವರ ಕೃಪೆ ಮೂಲಕ ನಂಬಿಕೆಯಿಂದ ಲಕ್ಷ್ಯ ಮಾಡಿದ್ದೇವೆ. ಆ ಕೃಪೆಗೋಸ್ಕರ ನಾವು ದೇವರಿಗೆ ಕೃತಜ್ಞತಾ ಪ್ರಾರ್ಥನೆ ಮಾಡೋಣ.